ವಂದನೆಗಳು ಆಂಟಿ. ಧನ್ಯವಾದಗಳು ಪ್ರಿಯರೇ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕೊಟ್ಟಿಕ್ಕಾಗಿ ನಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಈ ಗಳಿಗೆಯಲ್ಲಿ ನಿಮ್ಮ ಬಗ್ಗೆ ನೀವು ನಮ್ಮನ್ನ ಪ್ರೀತಿಸಿ ನಮಗೋಸ್ಕರ ಬರೆಸಿಕೊಟ್ಟಿರುವಂತಹ ಈ ಗ್ರಂಥದಲ್ಲಿರುವಂತಹ ಮಾಹಿತಿಯ ಬಗ್ಗೆ ಆಲೋಚನೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ನಾವೆಲ್ಲರೂ ಕೂಡಿದ್ದೀವಿ ತಂದೆ. ಸೇರಿರುವಂತಹ ನಮಗೆ ನಮ್ಮೊಟ್ಟಿಗೆ ನೀವೇನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನ ದಯವಿಟ್ಟು ಮಾತಾಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನಾವ್ ಕೇಳುವಂತಹ ನಮಗ್ ನೀವು ಈ ಮುಂದಿನ ಒಂದು ಗಂಟೆಯಲ್ಲಿ ನೀವು ತಿಳಿಸ್ಕೊಡುವಂತಹ ಈ ಸಂದೇಶದ ಮೂಲಕ ನಮ್ಮ ಜೀವನವನ್ನು ನಾವು ಬದಲಾಯಿಸಿಕೊಂಡು ಹಲವಾರು ಜನರ ಜೀವನವನ್ನು ಬದಲಾಯಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, ಹಾಗೆ ತಂದೆ ಈ ಮುಂದಿನ 40-50 ನಿಮಿಷ ಸಂದೇಶ ಹೇಳುವಂತಹ ನನ್ನ ಜೊತೆ ಪರಿಶುದ್ಧಾತ್ಮರ ಸಹಾಯವನ್ನಿಟ್ಟು ಹೇಳ್ತಿರುವಂತಹ ನಿಮ್ಮ ಮಕ್ಕಳ ಜೊತೆ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಸಾತ್ವಿಕತೆಯನ್ನ, ತಾಳ್ಮೆಯನ್ನ ಇಡಿ ಅನ್ನುವಂತಹ ಬೇಡಿಕೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಸತ್ಯವೇದ ಕೊಡುವ ಸಮಾಲೋಚನೆ. ಅಂಶದ ಹೆಸರನ್ನ ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತದೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಸತ್ಯವೇದ ಕೊಡುವ ಸಮಾಲೋಚನೆ. ಇಷ್ಟಕ್ಕೂ ಕ್ರೈಸ್ತರಾಗಿದ್ದೀವಿ ಅಂತ ಹೇಳಿದಾಗ ಈ ಸಂದೇಶ ಸುಮಾರು ಒಂದು 8-9 ತಿಂಗಳ ಹಿಂದೆ ಆಲೋಚನೆ ಮಾಡಿ ನೋಡಿದ್ವಿ ಸಭೆಯಲ್ಲಿ. ಓಕೆ, ನಾವು ಕ್ರೈಸ್ತರಾಗಿದ್ದೀವಿ ಅಂದಾಗ ನಮಗೆ ಬಾಯಿಪಾಠವಾಗಿ ಒಂದಷ್ಟು ಸಂದೇಶ ಇರ್ಬೇಕಲ್ವಾ. ಬಾಯಿಪಾಠವಾಗಿ ಯಾವಾಗ ಕೇಳಿದ್ರು ಯಾರ ಮುಂದೆ ಆದ್ರೂ ಹೇಳಲಿಕ್ಕೆ ಅನಿವಾರ್ಯತೆ ಅವಶ್ಯಕತೆ ಬಂದಾಗ ಹೇಳುವಂತಹ ಜಾಣ್ಮೆ ಇರ್ಬೇಕಲ್ವಾ ಕ್ರೈಸ್ತರು ಅಂತ ಹೇಳಿದ್ರೆ. ಹ್ಮ್ ಯಾವಾಗ ಬೇಕಾದ್ರೂ ಹೇಳಲಿಕ್ಕೆ ರೆಡಿ ಆಗಿರ್ಬೇಕು, ಯಾವಾಗ ಬೇಕಾದ್ರೂ ಹೇಳಲಿಕ್ಕೆ ಹಂಬಲಿಸ್ಬೇಕು. ಆ ಕೆಲವು ಸಂದೇಶಗಳಲ್ಲಿ ಇದು ಒಂದು ಯಾವುದು ಆತ್ಮಹತ್ಯೆ ಅನ್ನುವಂತ ಸಂದೇಶ. ಯಾಕಂದ್ರೆ ನಿಮ್ಮ ಮುಂದೆ ಸಾಕಷ್ಟು ಜನ ಸಿಗ್ತಿರ್ತಾರೆ ಪ್ರಿಯರಿ, ಈ ಸಂದೇಶ ಬೇಕಾಗಿರುವಂತವ್ರು, ತುಂಬಾ ಡಿಪ್ರೆಷನ್ ಅಲ್ಲಿ ಇರುವಂತವ್ರು ಅಥವಾ ಸಾಕಷ್ಟು ಕಷ್ಟಗಳನ್ನ ನೋಡ್ತಿರುವಂತವ್ರು. ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ತಿರ್ತಾರೆ ಏನಂತ, ಜೀವನ ಬೇಜಾರಾಗಿ ಹೋಗಿದೆ ಬ್ರದರ್. ಹೌದಾ, ಜೀವನ ಬೇಜಾರಾಗಿ ಹೋಗಿದೆ, ಜೀವನ ಸಾಕಾಗೋಗಿದೆ. ಅವ್ರ ಮುಂದೆ ಆ ಪದ ಯಾರ್ಯಾರು ಹೇಳ್ತಾರೋ, ಆ ಸೆಂಟೆನ್ಸ್ ಅನ್ನ ಯಾರು ನಿಮ್ಮ ಮುಂದೆ ಹೇಳ್ತಾರೋ ಅವ್ರ ಹತ್ರ ಎಲ್ಲ ಈ ಸಂದೇಶ ಅಟ್ಲೀಸ್ಟ್ ಒಂದು 5-10 ನಿಮಿಷ 15 ನಿಮಿಷ ಕೂತ್ಕೊಂಡು ಹೇಳಿ ಬರುವಂತಹ ಜವಾಬ್ದಾರಿ ನಿಮ್ಮದು. ಹೌದಲ್ವಾ? ಯಾಕೆ ಯಾಕೆ ಒಂದ್ ವೇಳೆ ಅವ್ರ ಜೀವನ ಸಾಕಾಗೋಗಿದೆ ಅಂತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮನಸ್ಸಲ್ಲಿರುವಂತಹ ಬಾಧೆ ಕಷ್ಟವನ್ನ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಹೌದಲ್ವಾ? ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅನ್ನುವಂತಹ ಆಲೋಚನೆ ಓಡ್ತಿರುತ್ತಾ ಅವ್ರ ತಲೆಯಲ್ಲಿ? ಹೌದು, ನಿಜ ಅಲ್ವಾ? ಅಷ್ಟೊಂದು ಬಲವಾಗಿ ದೃಢವಾಗಿ ವಾಕ್ಯದಲ್ಲಿ ಬೇರೂರಿಲ್ಲ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಬೇಕು ಅನ್ನುವಂತಹ ಆಲೋಚನೆನೂ ಅವ್ರ ತಲೆಯಲ್ಲಿ ಓಡ್ತಿರುತ್ತ. ಹೌದು. ಯಾವಾಗ ಬೇಕಾದ್ರೂ ಯಾವ ಕ್ಷಣ ಬೇಕಾದ್ರೂ ನೀವ್ ಯಾವಾಗ್ಲೂ ಅವ್ರ ಪಕ್ಕದಲ್ಲಿ ಇರ್ಲಿಕ್ಕಾಗತ್ತ ಪ್ರಿಯರೇ? ಇಲ್ಲ. ಯಾವ ಕ್ಷಣ ಬೇಕಾದ್ರೂ ಅವ್ರ ಪ್ರಾಣವನ್ನ ಅವ್ರು ತಗೊಂಬೋದಾ? ಹೌದು. ಅದಕ್ಕೋಸ್ಕರ ಚಿಕ್ಕದೊಂದು ಕ್ಲೂ ಸಿಕ್ಕಿದ್ರು ಸಹ, ಚಿಕ್ಕದೊಂದು ಹಿಂಟ್ ಸಿಕ್ಕಿದ್ರು ಸಹ ಈ ವ್ಯಕ್ತಿ ಯಾಕೋ ಜೀವನದ ಬಗ್ಗೆ ಬೇಸತ್ತು ಹೋದಂಗಿದಾನೆ ಅಥವಾ ಜೀವನನೇ ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾನೆ ಅನ್ನುವಂತಹ ಚಿಕ್ಕ ಹಿಂಟ್ ನಿಮಗ್ ಸಿಕ್ಕಿದ್ರು ಸಹ ಅವ್ರ ಮುಂದೆ ಈ ಸಂದೇಶವನ್ನ ನೀವು ಹೇಳಿ ಬರ್ಬೇಕು. ಒಂದ್ ವೇಳೆ ಅಪ್ಪಿ ತಪ್ಪಿ ಈ ಸಂದೇಶವನ್ನ ನಾವ್ ಹೇಳುವಂತಹದ್ ಮಿಸ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಅವ್ರ ಅಪ್ಪಿ ತಪ್ಪಿ ಅವ್ರ ಪ್ರಾಣವನ್ನ ತಗೊಂಡ್ರು ಅಂತ ಅನ್ಕೊಳ್ಳಿ, ದೇವರು ಅದರ ವಿಚಾರವಾಗಿ ಯಾರನ್ನ ಪ್ರಶ್ನೆ ಕೇಳ್ತಾರೆ? ಹ್ಮ್ ಯಾರನ್ನ ಉತ್ತರ ಕೊಡ್ಲಿಕ್ಕೆ ಕೇಳ್ತಾರೆ? ನಮ್ಮನ್ನೇ ಅಲ್ವಾ? ಕ್ರೈಸ್ತರಾಗಿರುವಂತಹ ನಮ್ಮನ್ನೇ ಅಲ್ವಾ? ಮಗನೇ, ನಿನಗವತ್ತ ಆ ಸಂದೇಶ ಕೇಳಿಸಿದ್ನಲ್ವಾ ಆತ್ಮಹತ್ಯೆ ಬಗ್ಗೆ, ಅದನ್ನ ಯಾಕೆ ಅವರ ಮುಂದೆ ನೀನು ಹೇಳಿಲ್ಲ ಅಂತ ಹೇಳಿ ಕೇಳ್ತಾರೆ. ಹೌದಲ್ವಾ? ಅದಕ್ಕೋಸ್ಕರ ಈ ಸಂದೇಶ ಬಹಳ ಮುಖ್ಯವಾಗಿರುವಂತಹದ್ದು. ದಯವಿಟ್ಟು ಅಲ್ಲಿ ಕೊಡುವಂತಹ ಒಂದೊಂದು ಎಕ್ಸಾಂಪಲ್ಸು ಸಹ, ಹೇಳುವಂತಹ ಒಂದೊಂದು ಘಟನೆಯನ್ನು ಸಹ, ಒಂದೊಂದು ರೆಫರೆನ್ಸು ಸಹ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಓಕೆ, ಸಂದೇಶವನ್ನು ಶುರು ಮಾಡೋಣ. ಈ ಪ್ರಪಂಚದಲ್ಲಿ ಒಂದು ವರ್ಷಕ್ಕೆ ಸುಮಾರು 7 ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದಾರಂತೆ. ಎಷ್ಟು? ಸುಮಾರು ಒಂದು ವರ್ಷಕ್ಕೆ ಸುಮಾರು 7 ಲಕ್ಷ ಜನ. ಇಷ್ಟಕ್ಕೂ ಆತ್ಮಹತ್ಯೆ ಅನ್ನುವಂತಹ ಪದ ರಿಲೆವೆನ್ಸ್ ಹೋಲ್ಡ್ ಮಾಡಲ್ಲ ಅಂತ ಹೇಳಿ ನಿಮಗ್ ಗೊತ್ತಾಗಿದೆ. ಹೌದಲ್ವಾ? ಆತ್ಮಹತ್ಯೆ ಅನ್ನುವಂತಹ ಪದ ಸೂಸೈಡ್‌ಗೆ ಮ್ಯಾಚ್ ಆಗೋದಿಲ್ಲ. ಇಷ್ಟಕ್ಕೂ ನಾವು ಸೂಸೈಡ್ ಬಗ್ಗೆನೇ ಅಲ್ವಾ ಆಲೋಚನೆ ಮಾಡ್ತಿರುವಂತಹದ್ದು ಈ ಸಂದೇಶದಲ್ಲಿ. ಹ್ಮ್
ತಮ್ಮ ಪ್ರಾಣವನ್ನ ತಾವೇ ತಗೊಳ್ಳುವಂತಹದ್ದಲ್ವಾ ಸೂಸೈಡ್ ಅಂತ ಹೇಳಿದ್ರೆ. ಮಾಡಿ ಮೇಲಿಂದ ಕೆಳಗಡೆ ಬೀಳುವಂತಹದ್ದು, ಅಥವಾ ನೇಣು ಹಾಕ್ಕೊಳ್ಳುವಂತಹದ್ದು, ಅಥವಾ ವಿಷ ಕುಡಿಯುವಂತಹದ್ದು. ಇದನ್ನೆಲ್ಲ ಸೂಸೈಡ್ ಅಂತ ಹೇಳಿ ಕರಿತೀವಿ. ಇಷ್ಟಕ್ಕೂ ಆತ್ಮಹತ್ಯೆ ಅನ್ನುವಂತಹದ್ದು ಅಷ್ಟೊಂದು ಸೂಕ್ತವಾಗಿರುವಂತಹ ಪದ ಅಲ್ಲ ಅಲ್ವಾ ಇದಕ್ಕೆ? ಓಕೆ. ಆದ್ರೆ ಈ ಸಂದೇಶದ ನಿಮಿತ್ತ ನಿಮ್ಮೆಲ್ರಿಗೂ ಸಹ ಈಸಿಯಾಗಿ ಗ್ರಾಸ್ಪ್ ಮಾಡೋದಕ್ಕೆ ಆತ್ಮಹತ್ಯೆ ಅನ್ನುವಂತಹ ಪದನೇ ಸಹ ಬಳಸ್ತಿದ್ದೀನಿ ಸಂದೇಶದ ನಿಮಿತ್ತ ಮಾತ್ರ. ಓಕೆ. ಇಷ್ಟಕ್ಕೂ 7,00,000 ಜನ ಪ್ರಪಂಚದಲ್ಲಿ ಒಂದು ವರ್ಷಕ್ಕೆ ಸೂಸೈಡ್ ಅಟೆಂಪ್ಟ್ ಮಾಡಿ ತಮ್ಮ ಪ್ರಾಣಗಳನ್ನ ತಗೊಳ್ತಿದ್ದಾರೆ. ಅಂದ್ರೆ ಇವರೆಲ್ಲರೂ ಸಹ ಪರಲೋಕಕ್ಕೆ ಹೋಗುವಂತವ್ರು ಯಾರಾದ್ರೂ ಇದಾರಾ ಇಷ್ಟ್ರಲ್ಲಿ? ಈ 7,00,000 ಜನರಲ್ಲಿ ನಾನೇನ್ ಹೇಳ್ದೆ, ಸೂಸೈಡ್ ಮಾಡ್ಕೊಂಡು ತಮ್ಮ ಪ್ರಾಣಗಳನ್ನ ಹತ್ಯೆ ಮಾಡ್ಕೊಳ್ತಿರುವಂತವರಲ್ಲಿ ಯಾರಾದ್ರೂ ಈ 7,00,000 ಜನ ಮಾಡ್ಕೊಳ್ತಾರೆ ಅಂತ ನಾನು ಏನ್ ಹೇಳಿದ್ದೀನಿ. ಯಾರಾದ್ರೂ ಪರಲೋಕಕ್ಕೆ ಹೋಗುವಂತವ್ರು ಯಾರಾದ್ರೂ ಇದಾರಾ? ಹ್ಮ್. ಏನ್ ಅನ್ಸ್ಬೋದು ನಿಮ್ಗೆ? ಇದಾರಾ? ಇಲ್ಲ. ಒಂದ್ ಒಂದು ದಿನಕ್ಕೆ 1,900 ಜನ ಅಂತೆ. ಒಂದು ದಿನಕ್ಕೆ 1,900 ಜನ ಸೂಸೈಡ್ ಮಾಡ್ಕೊಂತಿದಾರಂತೆ. ತುಂಬಾ ಆಯ್ತಲ್ವಾ? ಅಂದ್ರೆ ಅವರೆಲ್ಲರೂ ನರಕಕ್ಕೆ ಹೋಗುವಂತವ್ರೇನಾ? ಹೌದು. ಅದಕ್ಕೋಸ್ಕರನೇ ಈ ಸಂದೇಶ ಆಲೋಚನೆ ಮಾಡಿ ನೋಡ್ತಿದೀವಿ. ಅಂದ್ರೆ ಒಂದು ವರ್ಷಕ್ಕೆ 7,00,000 ಜನ ಸೂಸೈಡ್ ಮಾಡ್ಕೊಂಡು ಸೂಸೈಡ್‌ನ ಕಾರಣದ ನಿಮಿತ್ತ ನರಕಕ್ಕೆ ಹೋಗ್ತಾರೆ. ಹೌದು. ಒಂದು ದಿನಕ್ಕೆ 1,900 ಜನ ಸೂಸೈಡ್ ನಿಮಿತ್ತ ನರಕಕ್ಕೆ ಹೋಗ್ತಾರಾ? ಹೌದು. ಇನ್ನು ಅಪವಾದಿ ಎಷ್ಟು ಫಾಸ್ಟ್ ಆಗಿ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾನೆ ಒಂದ್ಸರಿ ಯೋಚನೆ ಮಾಡಿ ನೋಡಿ ಪ್ರಿಯ. ಹೌದಾ ಇಲ್ವಾ? ಇಷ್ಟು ಲಕ್ಷ ಜನರನ್ನ ಒಂದು ವರ್ಷಕ್ಕೆ ಬಲಿ ತಗೊಂಡು ನರಕಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳಿದ್ರೆ, ಆತ್ಮಹತ್ಯೆ ಅನ್ನುವಂತ ಒಂದು ಕಾರಣದ ನಿಮಿತ್ತ ನಾನು ಹೇಳ್ತಿರುವಂತಹದ್ದು. ಸಾಮಾನ್ಯ ಮರಣ ಇದನ್ನೆಲ್ಲ ಬಿಟ್ಬಿಡ್ತಿದ್ದೀನಿ. ಬರೀ ಆತ್ಮಹತ್ಯೆ ಮಾಡ್ಕೊಂಡು ನರಕಕ್ಕೆ ಹೋಗ್ತಿರುವಂತವ್ರು ಎಷ್ಟು ಜನ? 7,00,000 ಜನನ ವರ್ಷಕ್ಕೆ. ಹ್ಮ್. ಇನ್ನೂ ಏನೇನ್ ಸ್ಟ್ಯಾಟಿಸ್ಟಿಕ್ಸ್ ಇದೆ? ಹ್ಮ್. ಇಷ್ಟಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬರು ಸಹ ಸೈನ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಬಹುತೇಕ ಜನ ಯಾರಿಗಾದ್ರೂ ಹಿಂಟ್ ಕೊಡ್ತಾರಂತೆ ಇವ್ರು ಆತ್ಮಹತ್ಯೆ ಮಾಡ್ಕೊಳ್ಳುವುದರ ಮುಂಚೆ. ಅದೇ ನಾನು ಆಗ್ಲೇ ಹೇಳಿದ್ನಲ್ವಾ, ಇದು ಯಾವ ತರ ಹಿಂಟ್ ಕೊಡ್ತಾರೆ ಅಂತ ಹೇಳಿದ್ರೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ಹೇಳದೆ ಹೋದ್ರು ಸಹ ಏನ್ ಹೇಳ್ತಾರೆ, ಏನ್ ಹೇಳಬಹುದು ಅಂತ ಹೇಳಿದ್ರೆ, "ನನಗ್ ಸಾಕಾಗೋಗಿದೆ ಜೀವನ. ನನಗ್ ಬೇಜಾರಾಗೋಗಿದೆ ಜೀವನ. ನನಗ್ ಬಾಳುವಂತಹದ್ದೇ ಬೇಡ ಆಗೋಗಿದೆ. ನನಗೋಸ್ಕರ ಯಾರು ನಿಲ್ತಿಲ್ಲ. ನನಗೋಸ್ಕರ ಯಾರು ಸಪೋರ್ಟ್ ಮಾಡ್ತಿಲ್ಲ." ಈ ರೀತಿಯಾಗಿರುವಂತಹ ಪದಗಳು, ಈ ರೀತಿಯಾಗಿರುವಂತಹ ಪದಜಾಲ ಹೊರಗಡೆ ಬರುತ್ತೆ. ಅದನ್ನ ಕಂಡು ಹಿಡಿದು ಅವರಿಗೆ ಸಂದೇಶ ಹೇಳುವಂತಹ ಜವಾಬ್ದಾರಿ ನಮ್ದು. ಹೌದಾ? ಹ್ಮ್. ಓಕೆ. ಇಷ್ಟಕ್ಕೂ ಸಂದೇಶವನ್ನ ಹಾಗೆ ಮುಂದುವರಿಸ್ತಾ, ದೇವರು ಸತ್ಯವೇದದಲ್ಲಿ ಏನ್ ಹೇಳಿದ್ದಾರೆ? ಎಲ್ಲಾ ಜೀವಿಗಳನ್ನ ಸೃಷ್ಟಿ ಮಾಡಿ, ಎಲ್ಲಾ ಪ್ರಾಣಿಗಳನ್ನ ಸೃಷ್ಟಿ ಮಾಡಿ, ಎಲ್ಲದರ ಮೇಲೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಿಜನಾ? ಮನುಷ್ಯರಿಗೆ ಎಲ್ಲದರ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ ಹೌದಾ? ಎಲ್ಲಾ ಪ್ರಾಣಿಗಳ ಮೇಲೆ, ಎಲ್ಲಾ ಪಕ್ಷಿಗಳ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ. ಹೌದು. ಅದ್ರಲ್ಲಿ ವಿಚಿತ್ರ ಏನು ಅಂತ ಹೇಳಿದ್ರೆ, ನಮಗಿಂತ ಕನಿಷ್ಠವಾಗಿರುವಂತಹ ಯಾವ ಜೀವಿನೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಹೌದಾ ಇಲ್ವಾ? ಹ್ಮ್. ನಾವು ಎಲ್ಲಾ ಜೀವಿಗಳಿಗಿಂತ ಶ್ರೇಷ್ಠರಲ್ವಾ ಮನುಷ್ಯರು? ಹೌದಲ್ವಾ? ನಾವು ದೇವರಿಗೆ ಮಕ್ಕಳಲ್ವಾ? ಉಳಿದ ಜೀವಿಗಳೆಲ್ಲ ನಮಗೆ ಸೇವಕರಲ್ವಾ? ಇಲ್ಲಿ ವಿಚಿತ್ರ ಏನು ಅಂದ್ರೆ, ನಮಗಿಂತ ಕನಿಷ್ಠ ಸ್ಥಿತಿಯಲ್ಲಿರುವಂತಹ ಅಂದ್ರೆ ಕೆಳಗಿನ ಸ್ಥಿತಿಯಲ್ಲಿರುವಂತಹ ಯಾವ ಪ್ರಾಣಿಯು, ಪಕ್ಷಿಯು ಎಲ್ಲಾ ಪ್ರಾಣಿಗಳು, ಪಕ್ಷಿಯು ನಮಗಿಂತ ಕನಿಷ್ಠವಾಗಿರುವಂತಹ ಸ್ಥಿತಿಯಲ್ಲೇ ಅಲ್ವಾ ಇರುವಂತಹದ್ದು? ಓಕೆ. ಅಂದ್ರೆ ನಮಗಿಂತ ಕನಿಷ್ಠವಾಗಿರುವಂತಹ ಜೀವಿಗಳಲ್ಲಿ ಯಾವ ಜೀವಿಯೂ ಸಹ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ನಿಜನಾ? ನೀವೆಲ್ಲಾದ್ರೂ ನ್ಯೂಸ್ ನೋಡಿದ್ದೀರಾ? ಒಂದು ಕೋತಿ ಆತ್ಮಹತ್ಯೆ ಮಾಡ್ಕೊಂಡಿದೆ, ಅಥವಾ ಒಂದು ನಾಯಿ ಆತ್ಮಹತ್ಯೆ ಮಾಡ್ಕೊಂಡಿದೆ, ಒಂದು ಹಸು ಆತ್ಮಹತ್ಯೆ ಮಾಡ್ಕೊಂಡಿದೆ, ಒಂದು ಮೇಕೆ ಆತ್ಮಹತ್ಯೆ ಮಾಡ್ಕೊಂಡಿದೆ. ಎಲ್ಲಾದ್ರೂ ನ್ಯೂಸ್ ನೋಡಿದ್ದೀರಾ? ಇಲ್ಲ. ಮನುಷ್ಯನಿಗೆ ಮಾತ್ರ ಅಲ್ವಾ ಇರುವಂತಹದ್ದು ಈ ಕೆಟ್ಟ ಗುಣ? ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಗುಣ, ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆ ಮನುಷ್ಯರಲ್ಲಿ ಮಾತ್ರ ಅಲ್ವಾ ನೀವು ನೋಡುವಂತಹದ್ದು? ಎಲ್ಲೂ ನಾವು ನ್ಯೂಸಲ್ಲಿ ಓದಿಲ್ಲ. ಒಂದು ಪಕ್ಷಿ ಆತ್ಮಹತ್ಯೆ ಮಾಡ್ಕೊಳ್ತು ಅಂತ. ಹೋಗ್ಲಿ ಅದಕ್ಕೇನಾದ್ರೂ ಕಷ್ಟ ಇಲ್ವಾ ಅಂತ ಹೇಳಿದ್ರೆ, ನಮಗಿಂತ ಹೆಚ್ಚಾದ ಕಷ್ಟಗಳು ಅದಕ್ಕಿರುವಂತೆ ನಿಮ್ಗೆ ಕಾಣಿಸ್ತಿಲ್ವಾ? ನಿಮ್ ಕಣ್ಮುಂದೆ ಇರುವಂತಹ ಜಂತುಗಳಲ್ಲಿ? ಹ್ಮ್. ಒಂದು ಹಸುವಿರುವಂತಹ ಪಾಡು ನಿಮಗ್ ಬೇಡ ಪ್ರಿಯರೇ. ಒಂದ್ಸರಿ ಸೈನ್ಸ್ ಓದಿ ಅಂದ್ರೆ ಹಸುವಿನ ಅನಾಟಮಿಯನ್ನು ಓದಿದಾಗ ನಿಮಗ್ ಅರ್ಥ ಆಗತ್ತೆ. ಅದ್ರ ಮೇಲೆ ಏರ್ಪಡತ್ತೆ. ಕೆಲವು ಪ್ರಾಣಿಗಳ ಮೇಲೆ ಚಿಕ್ಕದಾಗಿ ಹುಣ್ಣಾಗತ್ತೆ. ಆ ಹುಣ್ಣಾದ ನಂತರ ಈ ಬೀಟಲ್ಸ್ ಅನ್ನುವಂತಹ ಬೇರೆ ಬೇರೆ ಹುಳುಗಳೆಲ್ಲ ಬಂದು ಅದ್ರ ಮೇಲೆ ಕುಕ್ಕಿ ಅಥವಾ ಪಕ್ಷಿಗಳೆಲ್ಲ ಬಂದು ತನ್ನ ಬೀಕಿಂದ ಅದ್ರ ಮೇಲೆ ಕುಗ್ತಾ ಇರುತ್ತೆ. ಈಗಾಗ್ಲೇ ಆಗಿರುವಂತಹ ಗಾಯದ ಮೇಲೆ. ಸಾಕಷ್ಟು ಪ್ರಾಣಿಗಳಿಗೆ, ಹಸುವಿನ ರೀತಿ ಇರುವಂತಹ ಪ್ರಾಣಿಗಳಿಗೆ ಈ ಪರಿಸ್ಥಿತಿ ಬರ್ತಾನೆ ಇರುತ್ತೆ ಅವಾಗವಾಗ. ಅದು ಬಂದಾಗ ಅದಕ್ಕೆ ಒಂದು ತಡೆಯಲಿಕ್ಕಾಗದೇ ಇರುವಂತಹ ನೋವುಂಟಾಗುತ್ತಂತೆ. ನಿಜನಾ?
ಅದ್ ಯಾರತ್ರನು ಹೇಳ್ಕೊಳ್ಲಿಕ್ಕಾಗಲ್ಲ, ಯಾರನ್ನು ಕೇಳಲಿಕ್ಕಾಗಲ್ಲ ನನ್ಗೆ ಔಷಧಿ ಕೊಡ್ಸ್ರಿ ಅಂತ ಹೇಳಿ. ತನ್ನ ನೋವನ್ನ ಶೇರ್ ಮಾಡ್ಕೊಳ್ಲಿಕ್ಕಾಗೋದಿಲ್ಲ. ನಿಜನಾ? ಹ್ಮ್. ಅದು ಏನ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಾ ಒಂದು ಹಸುವನ್ನ? ಇಲ್ಲ. ನೋಡ್ಕೊಳ್ಳುವಂತಹದೆಲ್ಲ ಹೇಗೆ? ಎಲ್ಲ ವೇಸ್ಟ್ ಐಟಮ್ಸೇ ಅದಕ್ಕೆಲ್ಲ ಹಾಕುವಂತಹದ್ದು. ಅದರಿಂದ ನಮಗೆ ಬೇಕಾಗಿರುವಂತಹ ಶುದ್ಧವಾಗಿರುವಂತಹ, ಸ್ವಚ್ಛವಾಗಿರುವಂತಹ ಹಾಲು ಮಾತ್ರ ನಾವು ತಗೊಳ್ತೇವೆ. ಆದ್ರೆ ನಾವದನ್ನ ನೋಡ್ಕೊಳ್ಳುವಂತಹದ್ದೆಲ್ಲ ಹೇಗೆ? ಒಂದು ಪ್ರಾಣಿಯನ್ನ ನಾವು ಹೇಗ್ ನೋಡ್ಕೊಳ್ತೀವಿ ಹೇಳಿ? ಹಾಕುವಂತಹದೆಲ್ಲ ವೇಸ್ಟೇನಾ? ಹ್ಮ್. ಒಂದು ಒಬ್ಬ ರೈತ ಬೆಳೆಯನ್ನ ಬಿತ್ತುತ್ತಿದ್ದಾನೆ ಬೆಳೆಯನ್ನ ಕೊಯ್ತಿದ್ದಾನೆ ಅಂತ ಹೇಳಿದ್ರೆ, ಅದು ಇಷ್ಟಕ್ಕೂ ಆ ಬೆಳೆಯನ್ನ ಆತನು ಕೊಯ್ದಿದ್ದು, ಅದೆಲ್ಲ ಮಾಡಿದ್ದು, ಬಿತ್ತಿದ್ದು, ಆ ಮಣ್ಣನ್ನ ಹಸನು ಮಾಡಿದ್ದು, ಇದೆಲ್ಲವೂ ಸಹ ಎತ್ತಿನ ಸಹಾಯದಿಂದನೇ ಅಲ್ವಾ? ಉಳುಮೆ ಮಾಡ್ಲಿಕ್ಕೆ ಎತ್ತು ಬೇಕಾ? ಈಗೆಲ್ಲ ಮಿಷಿನ್‌ಗಳು ಬಂದಿದೆ. ಆದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಯೋಚನೆ ಮಾಡಿ ನೋಡಿ ನೀವು. ಮಣ್ಣನ್ನ ಉಳುಮೆ ಮಾಡ್ಲಿಕ್ಕೆ ಎತ್ತು ಬೇಕಾ? ಬೇಕು. ಅದ್ರ ಮೇಲೆ ಅಲ್ವಾ ನೀವು ನೇಗಿಲನ್ನ ಇಟ್ಟು ಉಳುಮೆ ಮಾಡುವಂತಹದ್ದು. ಅಂದ್ರೆ ನಾವು ಮಣ್ಣನ್ನ ಉಳುಮೆ ಮಾಡಿದ್ದು ನಾವು ಬೀಜ ಬಿತ್ತಬೇಕಂದ್ರೆ ಮಣ್ಣನ್ನ ಹಸನು ಮಾಡ್ಬೇಕು. ಅದು ಮಾಡ್ಬೇಕು ಅಂದ್ರೆ ನಮಗೆ ಎತ್ತು ಬೇಕು. ಅಂದ್ರೆ ಎತ್ತಿನ ಮೂಲಕನೇ ವ್ಯವಸಾಯ ಮಾಡ್ತಿದೀವಿ ಒಂಥರ ಹೇಳ್ಬೇಕು ಅಂತ ಹೇಳಿದ್ರೆ. ನಿಜಾನಾ? ಎತ್ತಿನ ಸಹಾಯವನ್ನ ತಗೊಂಡು ವ್ಯವಸಾಯ ಮಾಡ್ತಿದ್ವಿ ಒಂದಷ್ಟು ವರ್ಷಗಳ ಹಿಂದೆ. ಆ, ಈಗ ಎತ್ತಿನ ಸಹಾಯ ತಗೊಂಡು ವ್ಯವಸಾಯ ಮಾಡಿದ್ವಲ್ವಾ? ಈಗ ವ್ಯವಸಾಯದಲ್ಲಿ ಉತ್ತಮವಾಗಿರುವಂತಹ ಬೆಳೆಯನ್ನ ಯಾರು ಕೊಡ್ಬೇಕು? ಎತ್ತಕ್ ಕೊಡ್ಬೇಕಲ್ವಾ? ಅದಕ್ ಬರುವಂತಹ ಪರಿಸ್ಥಿತಿ ಗೊತ್ತಾ ನಿಮಗೆ? ಯಾವತ್ತಾದ್ರೂ ಕೊಟ್ವಾ? ನಾವು ಬೀಜವನ್ನ ಬಿತ್ತುತ್ತೀವಿ, ಅದು ಬೆಳೆ ಬರುತ್ತೆ. ಆ, ಬೆಳೆ ಕೈಯಲ್ಲಿ ಬಂತು ಅಂತ ಅನ್ಕೊಳ್ಳಿ. ಭತ್ತ ಕೈಯಲ್ಲಿ ಬಂತು ಅಂತ ಅನ್ಕೊಳ್ಳಿ. ಮೇಲಿರುವಂತ ಹೊಟ್ಟು ಅದಕ್ಕೆ ಹಾಕ್ಬಿಟ್ಟು, ನಾವು ಮೇಲೆ ಹೊಟ್ಟನ್ನ ಬಿಡಿಸ್ತೀವಲ್ವಾ? ಆ ಹೊಟ್ಟನ್ನ ಮಾತ್ರ ಅದಕ್ಕೆ ಹಾಕ್ಬಿಟ್ಟು, ಒಳಗಡೆ ಇರುವಂತ ಅಕ್ಕಿಯನ್ನು ನಾವು ಇಟ್ಕೊಳ್ಳೋದಿಲ್ಲ. ನಿಜನಾ ಇಲ್ವಾ? ಹ್ಮ್. ಹಿಂಗೆ ಅಲ್ವಾ ಆಗುವಂತಹದ್ದು? ನಾವು ವ್ಯವಸಾಯ ಮಾಡಿದ್ದೇ ಅದರಿಂದ. ಈಗ ಮಾಡ್ತಿರುವಂತಹದ್ದು ಏನು? ಹೊಟ್ಟನ್ನ ಮಾತ್ರ ಅದಕ್ಕೆ ಹಾಕಿ, ಉತ್ತಮವಾಗಿರುವಂತ ಒಳಗಡೆ ಇರುವಂತ ಅಕ್ಕಿಯನ್ನ ನಾವು ತಿಂತಿದೀವಿ. ನಿಜನಾ? ಹ್ಮ್. ಯಾವತ್ತಾದ್ರೂ ಸೂಸೈಡ್ ಮಾಡ್ಕೋತೆ? ಇವ್ರು ನನ್ನಿಂದನೇ ವ್ಯವಸಾಯ ಮಾಡಿದ್ರು. ನನ್ನ ಸಹಾಯವನ್ನ ತಗೊಂಡು ಬೀಜವನ್ನ ಬಿತ್ತಿದ್ರು. ಇವಾಗ ಬೆಳೆ ಬಂದ ನಂತರ ವೇಸ್ಟ್ ಅನ್ನ ಮಾತ್ರ ನನ್ಗ್ ಹಾಕಿ, ಇವ್ರು ಒಳ್ಳೆ ಉತ್ತಮವಾಗಿರುವಂತಹ ಪದಾರ್ಥವನ್ನ ಇವ್ರು ತಿಂತಿದಾರೆ ಅಂತ ಯಾವತ್ತಾದ್ರೂ ಸೂಸೈಡ್ ಮಾಡ್ಕೊಂತ? ಯಾವತ್ತಾದ್ರೂ ಡಿಪ್ರೆಷನ್ ಅಲ್ಲಿ ಇದ್ದಿದ್ದನ್ನ ನೀವ್ ನೋಡಿದ್ರಾ? ಇಲ್ಲ. ನೆಕ್ಸ್ಟ್ ಅದನ್ನ ಬಿಟ್ಟು ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋಣ. ಅಕ್ಕಿಯನ್ನ ಸರಿ ನೀವ್ ತಗೊಂಡ್ರಿ. ಓಕೆ. ಈಗ ಅಕ್ಕಿಯಿಂದ ಅನ್ನ ಮಾಡ್ತೀರಾ ಅಲ್ವಾ? ಅನ್ನ ಮಾಡಿ ಅದಕ್ಕೇನಾದ್ರೂ ಕೊಡ್ತೀರಾ? ಇಲ್ಲ. ನೀವ್ ಅನ್ನ ಮಾಡಿದಾಗ ಗಂಜಿ ಏನ್ ಉಳಿಯುತ್ತೆ, ಅದನ್ನ ಅದಕ್ ಹಾಕ್ತೀರಾ. ಹೌದಾ? ಅನ್ನ, ರುಚಿಯಾಗಿರುವಂತಹ ಅನ್ನ ನಿಮಗೆ. ಅಂದ್ರೆ ನಿಮ್ಮ ಕೈಯಲ್ಲಿ ಬೆಳೆ ಬಂದ ನಂತರ ಒಟ್ಟನ್ನ ಅದಕ್ ಹಾಕಿದ್ರಿ, ಅಕ್ಕಿಯನ್ನ ನೀವ್ ತಗೊಂಡ್ರಿ. ಹೋಗ್ಲಿ ಅಕ್ಕಿಯಿಂದ ಅನ್ನ ಮಾಡೋದಕ್ ಹಾಕ್ತೀರಾ ಅಂದ್ರೆ, ಅನ್ನ ಮಾಡಿ ಅದಕ್ ಹಾಕೋದಿಲ್ಲ. ಗಂಜಿಯನ್ನ ಮಾತ್ರ ಅದಕ್ ಹಾಕಿ ಅನ್ನವನ್ನ ನೀವ್ ತಿಂತೀರಿ. ನಿಜ ಅಲ್ವಾ? ಇದೇ ಅಲ್ವಾ ನಡೆಯುವಂತಹದ್ದು. ಯಾವತ್ತಾದ್ರೂ ಸೂಸೈಡ್ ಮಾಡ್ಕೊಳ್ತಾ? ಯಾವತ್ತಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಾ? ಇಲ್ಲ. ಅದ್ರ ಬಗ್ಗೆ ಯಾರು ಇಷ್ಟಕ್ಕೂ ನಾವೇನಂತ ಅನ್ಕೊಳ್ತಾ ಇರ್ತೀವಿ, ನನ್ನ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಿಲ್ಲ, ನನ್ನ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ, ನನಗೆ ಯಾರು ಆದರಣೆ ಕೊಡ್ತಿಲ್ಲ. ಅದಕ್ಕೆ ಆದರಣೆ ಕೊಡುವಂತವ್ರು ಯಾರು? ಹ್ಮ್. ನಿಮ್ ಸುತ್ತಮುತ್ತ ಇರುವಂತಹ ಪ್ರಾಣಿಗಳನ್ನ ಒಂದ್ಸಾರಿ ನೋಡಿ. ಅದಕ್ಕೆ ಯಾರಾದ್ರೂ ಆದರಣೆ ಕೊಡುವಂತವ್ರು ಇದಾರಾ ಪ್ರಪಂಚದಲ್ಲಿ? ಯಾರಾದ್ರೂ ನನ್ನವರು, ತನ್ನವರು ಅನ್ನುವಂತವ್ರು ಇದಾರಾ ಅದಕ್ಕೆ? ದೇವರು ನಮಗೆ ಮನುಷ್ಯರಿಗೆ ತಾಯಿಯನ್ನ ಕೊಟ್ಟಿದ್ದಾರೆ, ತಂದೆಯನ್ನ ಕೊಟ್ಟಿದ್ದಾರೆ, ಸಂಬಂಧಿಕರನ್ನ ಕೊಟ್ಟಿದ್ದಾರೆ, ಬಂಧು ಬಳಗವನ್ನ ಕೊಟ್ಟಿದ್ದಾರೆ. ಇಷ್ಟಿದೆಯಾ ಅದಕ್ಕೆ? ಅದ್ರ ಜೀವಮಾನ ಕಾಲ ಪೂರ್ತಿ ಕಷ್ಟಗಳೇ. ಮನುಷ್ಯರಿಗೆ ಏನ್ ಬೇಡವೋ ಅದನ್ನೇ ತಗೊಂಡೋಗಿ ಅದಕ್ಕೆ ಎಸೆಯುವಂತಹದ್ದು. ಕಾಳುಗಳನ್ನ ತಗೊಂಡ್ ಬರ್ತೀರಲ್ವಾ? ಇದ್ದಕ್ ಬೇಳೆ ಅದು ಇದು ಪೀಸ್ ಅನ್ನೆಲ್ಲ ತಗೊಂಡ್ ಬರ್ತೀರಾ ಅಲ್ವಾ? ಏನ್ ಮಾಡ್ತೀರಾ ತಗೊಂಡ್ ಬಂದು? ಒಳಗಡೆ ಇರುವಂತ ಕಾಳೆಲ್ಲ ನಿಮಗೆ, ಹೊರಗಡೆ ಇರುವಂತ ಹೊಟ್ಟೆಲ್ಲ ಅದಕ್ಕೆ. ಹೌದಾ ಇಲ್ವಾ? ಹಿಂಗೆ ಅಲ್ವಾ ಮಾಡುವಂತಹದ್ದು. ನೀವೊಂದ್ ಬಾಳೆಹಣ್ಣು ತಿಂದ್ರೆ ಒಳಗಡೆ ಇರುವಂತ ಹಣ್ಣು ನಿಮಗೆ, ಹೊರಗಡೆ ಇರುವಂತ ಹೊಟ್ಟು ಅದಕ್ಕೆ. ಅದು ತಲೆ ಕೆಡಿಸ್ಕೋಬೇಕು. ಅಯ್ಯೋ! ನನ್ ಜೀವನ ಏನ್ ಹಿಂಗಾಗೋಯ್ತು, ಬರೀ ವೇಸ್ಟ್ ತಿನ್ಕೊಂಡ್ ಬದ್ಕಂಗೆ ಆಗೋಯ್ತು. ನಾನ್ ಸೂಸೈಡ್ ಮಾಡ್ಕೋಬೇಕು ಅಂತ ಅದ್ ಸೂಸೈಡ್ ಮಾಡ್ಕೋಬೇಕು. ಆದ್ರೆ ವಿಚಿತ್ರ ಏನಂದ್ರೆ ಅದ್ ಸೂಸೈಡ್ ಮಾಡ್ಕೊಳ್ಳೋದಿಲ್ಲ. ಉತ್ತಮವಾಗಿರುವಂತ ಪದಾರ್ಥಗಳನ್ನ ತಿನ್ನುವಂತ ಮನುಷ್ಯರು ಸೂಸೈಡ್ ಮಾಡ್ಕೊತಾರೆ. ಹೌದಾ? ನಾಯಿಯನ್ನ ಒಂದ್ಸಾರಿ ನೋಡಿ. ಆ ಸಂದೇಶ ಆದ ನಂತರ ಹೊರಗಡೆ ಹೋಗಿ ಬೀದಿಯಲ್ಲಿ ಮಲಗಿರುತ್ತಲ್ವಾ ಪಾಪ ನಿಮ್ಮ ಬೀದಿಗಳಲ್ಲಿ. ಒಂದ್ಸಾರಿ ಆ ನಾಯಿಗಳನ್ನ ಅಬ್ಸರ್ವ್ ಮಾಡಿ ನೋಡಿ. ಎಷ್ಟ್ ದಿನಕ್ಕೊಂದ್ಸಾರಿ ಹೊಟ್ಟೆ ತುಂಬಾ ಊಟ ಮಾಡುತ್ತೆ ಅಂತ ಒಂದ್ಸಾರಿ ಊಹೆ ಮಾಡ್ಕೊಳ್ಳಿ. ಅದನ್ನ ನೋಡಿ. ಹ್ಮ್. ಎಷ್ಟ್ ದಿನಕ್ಕೊಂದ್ಸರಿ ಹೊಟ್ಟೆ ತುಂಬಾ ಊಟ ಮಾಡುತ್ತೆ? ಪ್ರತಿದಿನ ಹೊಟ್ಟೆ ತುಂಬಾ ಊಟ ಹಾಕ್ತಾರಾ ಯಾರಾದ್ರೂ ಕರ್ದು ಬೀದಿ ನಾಯಿಗಳಿಗೆ? ಇಲ್ಲ. ವಾರಕ್ಕೆ 1 ಸರಿನೋ 2 ಸಾರಿನೋ ಯಾರ್ ಮನೇಲಾದ್ರೂ ಮಿಕ್ಕಿದ್ರೆ, ಯಾರ್ ಮನೇಲಾದ್ರೂ ಕೆಟ್ಟೋಗಿದ್ರೆ ತಗೊಂಡ್ ಬಂದು ಹೊರಗಡೆ ಹಾಕ್ತಾರೆ. ಹೌದಾ? ಅದು ಚಿಕನ್ನನ್ನ ಹಾಕೋದಿಲ್ಲ. ಚಿಕನ್ನನ್ನ ಇವ್ರು ತಿಂದು, ಮಾಂಸವನ್ನ ಇವ್ರು ತಿಂದು, ಮೂಳೆಗಳನ್ನ ಮಾತ್ರ ಹೊರಗಡೆ ತಗೊಂಡ್ ಬಂದು ಅದಕ್ಕೆ ಹಾಕ್ತಾರೆ. ಇದೇ ಅಲ್ವಾ ನಡೆಯುವಂತಹದ್ದು. ಯಾವತ್ತಾದ್ರೂ ಸೂಸೈಡ್ ಮಾಡ್ಕೊಳ್ತಾ?
ಈ ವೇಸ್ಟ್ ಅನ್ನ ತಿಂದು ಬದುಕುವಂತಹ ನನ್ನ ಜೀವನ ಏನು ಛೀ ಅನ್ಬಿಟ್ಟು ಯಾವತ್ತಾದ್ರೂ ಸೂಸೈಡ್ ಮಾಡ್ಕೊಳ್ತಾ? ಅಂದ್ರೆ ಯಾವ ಪಕ್ಷಿಗಳಲ್ಲೂ, ಯಾವ ಪ್ರಾಣಿಗಳಲ್ಲೂ ಸಹ ಕಾಣದೇ ಇರುವಂತಹದ್ದು ನಮಗ್ ಕಾಣುತ್ತೆ ಮನುಷ್ಯರಲ್ಲಿ. ಹೌದಲ್ವಾ? ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದ್ದು, ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತ ಆಲೋಚನೆ ಬರುವಂತಹದ್ದು ಕೆಟ್ಟ ಆಲೋಚನೆ ಅಲ್ವಾ? ಹ್ಮ್. ಇಷ್ಟಕ್ಕೂ ಸತ್ಯವೇದದಲ್ಲಿ ದೇವರು ಏನ್ ಬರ್ಸಿದ್ದಾರೆ ಅಂತ ಹೇಳಿ ಒಂದ್ಸರಿ ನೋಡೋಣ. ನಮಗ್ ಗೊತ್ತಿರುವಂತಹ ರೆಫರೆನ್ಸ್‌ಗಳು ಇನ್ನೊಂದ್ಸರಿ ನೋಡೋಣ. ಕೀರ್ತನೆಗಳು ಕೀರ್ತನೆಗಳು 139ನೇ ಅಧ್ಯಾಯ 139ನೇ ಕೀರ್ತನೆ 16ನೇ ವಚನ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ಹ್ಮ್. ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ದೇವ್ರು ಏನಂತ ಬರ್ದಿಟ್ಕೊಂಡ್ ಕಾಯ್ತಿದಾರಂತೆ ಇಷ್ಟಕ್ಕೂ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ, ಯಾವಾಗ ನಾವ್ ತಾಯಿ ಗರ್ಭದಲ್ಲಿ ಇದ್ವಲ್ವಾ ಇನ್ನು, ಅವಾಗಂತೆ. ಅವಾಗೇ ಏನ್ ಬರ್ಕೊಂಡಿದ್ರಂತೆ ದೇವ್ರು ತನ್ನ ಪುಸ್ತಕದಲ್ಲಿ? ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಅಂದ್ರೆ ನಾವ್ ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೇನೆ ದೇವ್ರು ನಮ್ಮ ಬಗ್ಗೆ ಕನಸು ಕಂಡದ್ದೇನು? ನಾವು ಬದುಕುವಂತಹ ಎಲ್ಲಾ ದಿನಗಳನ್ನ ತನ್ನ ಪುಸ್ತಕದಲ್ಲಿ ಬರ್ಕೊಂಡು, ನನ್ನ ಮಗನಿಗೆ 60 ವರ್ಷ ಆಯುಷ್ಕಾಲ ಕೊಟ್ಟಿದ್ದೀನಿ. ಅದರಲ್ಲಿ ಈ ದಿನ ಇದನ್ ಮಾಡ್ತಾನೆ, ಈ ದಿನ ಹಿಂಗಿರ್ತಾನೆ, ಈ ದಿನ ಹಿಂಗಿರ್ತಾನೆ, ಈ ದಿನ ಹಿಂಗಿರ್ಬೇಕು, ಈ ದಿನ ಈ ಕೆಲಸ ಮಾಡ್ಬೇಕು ನನಗೋಸ್ಕರ ಅಂತ ದೇವ್ರು ತನ್ನ ಪುಸ್ತಕದಲ್ಲಿ ಬರ್ದಿಟ್ಕೊಂಡು ಕನಸು ಕಾಣ್ತಿದಾರಂತೆ. ಎಲ್ಲಾ ದಿನ ಬರ್ಕೊಂಡಿದ್ರ? ಹೌದು. ಸ್ಯಾಟರ್‌ಡೇ, ಸಂಡೇನೂ ಮಿಸ್ ಮಾಡಿಲ್ವಾ ರಜಾ ಇರುವಂತಹ ದಿನಗಳು? ಪ್ರತಿಯೊಂದು ದಿನವೂ ಸಹ ತನ್ನ ಪುಸ್ತಕದಲ್ಲಿ ಬರ್ಕೊಂಡು ಕಾಯ್ತಿದಾರಂತೆ. ಯಾವಾಗ? ನಮ್ದು ಫಸ್ಟ್ ಡೇ ಇನ್ನ ಶುರು ಆಗಿಲ್ವಂತೆ ಪ್ರಿಯರೇ. ನಮ್ಮ ಆಯುಷ್ಕಾಲದ ಪ್ರಥಮ ದಿನ ಇನ್ನೂ ಶುರು ಆಗಿಲ್ವಂತೆ. ಅವಾಗೇ ಬರ್ದಿಟ್ಕೊಂಡು ಕಾಯ್ತಿದಾರಂತೆ. ಅರ್ಥ ಆಯ್ತಾ ನಾವು ಓದಿದಂತಹ ರೆಫರೆನ್ಸ್ ನಮಗೆ? ನಮ್ಮ ಆಯುಷ್ಕಾಲದ ಪ್ರಥಮ ದಿನ ಶುರು ಆಗುವುದಕ್ಕಿಂತ ಮುಂಚೆ ನಾವು ತಾಯಿ ಗರ್ಭದಲ್ಲಿರ್ಬೇಕಾದ್ರೆ ದೇವರು ತನ್ನ ಪುಸ್ತಕದಲ್ಲಿ ನಮ್ಮ ಆಯುಷ್ಕಾಲದ ಪ್ರತಿಯೊಂದೊಂದು ದಿನವೂ ಸಹ ಬರೆದಿಟ್ಕೊಂಡು ಕಾಯ್ತಿದಾರಂತೆ, ವೆಯ್ಟ್ ಮಾಡ್ತಿದಾರಂತೆ. ಹೌದಾ? ನೀವೊಂದು ಡೈರಿ ತಗೊಂಬಂದ್ರೆ, ಬರೆಯುವಂತಹ ಡೈರಿ ಗೊತ್ತಲ್ವಾ ನಮಗೆ? ಡೈರಿ ತಗೊಂಬಂದ್ರೆ ಎಷ್ಟು ಡೇಟ್ ಇರುತ್ತೆ ಅದ್ರಲ್ಲಿ? ಎಷ್ಟ್ ದಿನ ಇರುತ್ತೆ? ಎಷ್ಟ್ ದಿನ ಬರಿಬೋದು ಆ ಡೈರಿಯನ್ನ? 365 ದಿನ ಹೌದಾ? ಅದ್ರಲ್ಲಿ ಡೇಟ್ ಎಷ್ಟಿರುತ್ತೆ? 365 ದಿನಕ್ಕೆ ಬೇಕಾಗಿರುವಂತಹ ಪ್ಯಾಸೇಜ್‌ಗಳು, ಸ್ಪೇಸ್ ಇರುತ್ತೆ. ಅಂದ್ರೆ 365 ಡೇಸ್ ಬರಿಬೋದು ಆ ಡೈರಿಯಲ್ಲಿ ನೀವು ಡೇಟ್ ಪ್ರಕಾರ. ದೇವ್ರು ತನ್ನ ಡೈರಿಯಲ್ಲಿ ನಮ್ಮ ಬಗ್ಗೆ ಎಷ್ಟು ವರ್ಷಕ್ಕೆ ಬರ್ಕೊಂಡಿದಾರಂತೆ? 1 ವರ್ಷಕ್ಕಲ್ಲ. 60 ವರ್ಷ ಆಯುಷ್ ಕೊಟ್ಟಿದ್ರೆ 60 ವರ್ಷದ ಪ್ರತಿಯೊಂದು ದಿನವೂ ಸಹ ಬರ್ಕೊಂಡಿದಾರಂತೆ. 70 ವರ್ಷ ಆಯುಷ್ಕಾಲ ಕೊಟ್ಟಿದ್ರೆ ಪ್ರತಿಯೊಂದು ದಿನ, 70 ವರ್ಷದ ಪ್ರತಿಯೊಂದು ದಿನನೂ ಬರ್ಕೊಂಡಿದಾರಂತೆ. ಹೌದಾ? ದೇವ್ರೇನೋ ಹಂಗ್ ಬರ್ದಿಟ್ಕೊಂಡ್ ಕಾಯ್ತಿದ್ರೆ, ಒಬ್ಬ ಮನುಷ್ಯನಿಗೆ 60 ವರ್ಷ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. 60 ವರ್ಷನೂ ಸಹ ತನ್ನ ಡೈರಿಯಲ್ಲಿ ಬರ್ಕೊಂಡು ಪ್ರತಿಯೊಂದೊಂದು ದಿನಾನೂ ಬರ್ದಿಟ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಈ ಮನುಷ್ಯ ನನ್ನ ಜೀವನದಲ್ಲಿ ಕಷ್ಟ ಬಂತು ಅಂತಾನೋ, ನನ್ನ ಜೀವನದಲ್ಲಿ ಶ್ರಮೆ ಬಂತು ಅಂತಾನೋ ಹೋಗ್ಬಿಟ್ಟು ಪಟ್ ಅಂತ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಅನ್ಕೊಳ್ಳಿ 30 ವರ್ಷಕ್ಕೆ. ಅಲ್ಲಿ ಬರ್ದಿಟ್ಕೊಂಡಿರುವಂತಹ ದೇವ್ರೇನಾಗ್ಬೇಕು? ಹೌದಾ? ಈತನಿಗೆ ಕೊಟ್ಟಿರುವಂತಹ ಆಯುಷ್ಕಾಲ ಎಷ್ಟು? 60 ವರ್ಷ. ಈತನು ಹೋಗಿ ಎಷ್ಟು ವರ್ಷಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ? 30 ವರ್ಷಕ್ಕೆ. ಇನ್ನು ಉಳಿದಿರುವಂತಹ 30 ವರ್ಷ ದೇವ್ರು ಏನಂತ ಬರ್ಕೋಬೇಕು ತನ್ನ ಡೈರಿಯಲ್ಲಿ ಹೇಳಿ ಒಂದ್ಸರಿ? ಹೌದಾ ಇಲ್ವಾ? ಏನಂತ ಬರ್ಕೋಬೇಕು? ಎಲ್ಲಕ್ ಕಳಿಸ್ಬೇಕು ಇಷ್ಟಕ್ಕೂ ನಮ್ಮನ್ನ? ಪರಲೋಕ ಕೊಡ್ಬೇಕಾ ನಮಗೆ? ಹ್ಮ್. ದೇವ್ರು 60 ವರ್ಷ ನನ್ ಮಗ ಬದುಕಬೇಕು. 60 ವರ್ಷ ತನಗೆ ಆಯುಷ್ಕಾಲ ಕೊಟ್ಟಿದ್ದೀನಿ ನಾನು. 60 ವರ್ಷದಲ್ಲಿ ಈ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು. ಮಕ್ಕಳನ್ನ ಬೆಳೆಸ್ಬೇಕು, ಮೊಮ್ಮಕ್ಕಳನ್ನ ಬೆಳೆಸ್ಬೇಕು. ಇದನ್ನ ಮಾಡ್ಬೇಕು. ಇಷ್ಟ್ ಜನರಿಗೆ ಸುವಾರ್ತೆ ಹೇಳ್ಬೇಕು. ಹ್ಮ್. ಇಷ್ಟು ಪ್ರೇಯರ್ ಮೀಟಿಂಗ್ಸ್ ಅಟೆಂಡ್ ಆಗ್ಬೇಕು ಅಂತ ದೇವ್ರು ಕನಸು ಕಾಣ್ತಿದ್ದಾರೆ. ಈತನು 30 ವರ್ಷಕ್ಕೆ ಯಾವುದೋ ಕಾರಣದ ನಿಮಿತ್ತ ಆತ್ಮಹತ್ಯೆ ಮಾಡ್ಕೊಂಡು, ಇಲ್ಲ ನಾನ್ 30 ವರ್ಷನೇ ನಾನು ಬದುಕುವಂತಹದ್ದು ಅಂತ ಹೇಳುವಂತಹದ್ದಕ್ಕೆ ಈತನಿಗೆ ರೈಟ್ಸ್ ಆದ್ರೂ ಇದ್ಯಾ ಹೋಗ್ಲಿ? ಈತನಿಗೆ ಹಕ್ಕಾದ್ರೂ ಇದ್ಯಾ? ಅಧಿಕಾರ ಇದ್ಯಾ? ಆಹಾರ ಕೊಟ್ಟು ಪೋಷಿಸ್ತಿರುವಂತಹವ್ರು ದೇವ್ರು. ನೀರು ಕೊಟ್ಟು ಪೋಷಿಸ್ತಿರುವಂತಹ ದೇವ್ರು. ಸೂರ್ಯನ ಬೆಳಕು ಕೊಟ್ಟು ಪೋಷಿಸ್ತಿರುವಂತಹ ದೇವ್ರು. ಪ್ರತಿಯೊಂದೊಂದನ್ನ ದೇವ್ರು ಕೊಡ್ಬೇಕಾದ್ರೆ, ಈ ಶರೀರ ಕೊಟ್ಟಿರುವಂತಹ ದೇವರಾಗಿರ್ಬೇಕಾದ್ರೆ, ಇಲ್ಲ ಈ ಶರೀರದಲ್ಲಿ ನಾನ್ ಇರ್ಲಿಕ್ಕೆ ಆಗೋದಿಲ್ಲ 60 ವರ್ಷ. ನಾನ್ 30 ವರ್ಷನೇ ಇರುವಂತಹದ್ದು ಅಂತ ಹೇಳಿ, ನನ್ನ ಪ್ರಾಣ ನಾನ್ ತಗೊಂತಿದ್ದೀನಿ ಅಂತ ಹೇಳಲಿಕ್ಕೆ ಈತನಿಗೆ ಅಧಿಕಾರ ಇದೆಯಾ? ಹ್ಮ್. ಇಲ್ಲ. ನಮ್ಮ ನೆತ್ತಿಯಿಂದ ಹಿಡಿದು ನಮ್ಮ ಪಾದಗಳವರೆಗೂ ನಾವು ಬದುಕ್ತಿರುವಂತಹದ್ದು ದೇವರ ರಿಸೋರ್ಸಸ್‌ನ ಆಧಾರ ಮಾಡ್ಕೊಂಡು. ಹೌದಾ? ದೇವರು ಕೊಟ್ಟಿರುವಂತಹ ಪ್ರತಿಯೊಂದು ವಸ್ತುವನ್ನ ಆಧಾರ ಮಾಡ್ಕೊಂಡು. ನಮ್ಮ ನೆತ್ತಿಯಿಂದ ಹಿಡಿದು ನಮ್ಮ ಪಾದದವರೆಗೂ ನಮ್ಮದೇನೂ ಇಲ್ಲ ಅಲ್ವಾ? ಏನಾದ್ರೂ ಇದೆಯಾ ನಮ್ದು? ಇಲ್ಲ. ಶರೀರ ಕೊಟ್ಟಿರುವಂತಹ ದೇವ್ರೇ.
ಈ ಶರೀರಕ್ಕೆ ಪೋಷಿಸ್ಲಿಕ್ಕೆ ಕೊಟ್ಟಿರುವಂತಹ ಐಟಮ್ಗಳೆಲ್ಲವೂ ಕೊಡ್ತಿರುವಂತಹ ದೇವ್ರೆ. ಹೇಳ್ಬೇಕು ಅಂದ್ರೆ ದೇವ್ರು ಹೇಳ್ಬೇಕು. ಮಗನೇ ನೀನ್ ಬಂದ್ಬಿಡು ಸಾಕು 30 ವರ್ಷಕ್ಕೆ ಅಂತ ಹೇಳೋ ಹಂಗಿದ್ರೆ ದೇವ್ರು ಹೇಳ್ಬೇಕು. ನಮಗ್ ಅಧಿಕಾರ ಇಲ್ಲ ನಾನ್ ಬರ್ತೀನಿ 30 ವರ್ಷಕ್ಕೆ ತಂದೆ ಅಂತ ಹೇಳಲಿಕ್ಕೆ. ನಮಗ್ ಅಧಿಕಾರ ಇಲ್ಲ 40 ವರ್ಷಕ್ಕೆ ನಾನ್ ಬಂದ್ಬಿಡ್ತೀನಿ ಅಂತ ಹೇಳಿ. ಹೌದಾ? ಅದೇ ಅಲ್ವಾ ಆತ್ಮಹತ್ಯೆ? ದೇವ್ರು 60 ವರ್ಷ ಕೊಟ್ಟಿದ್ರೆ, ಇಲ್ಲ ನನಗ್ ಬದುಕ್ಲಿಕ್ಕೆ ಇಷ್ಟ ಇಲ್ಲ. ನೀನ್ ಕೊಟ್ಟಿರುವಂತ ಆಯುಷ್ಕಾಲ ಪೂರ್ತಿಯಾಗಿ ಬದುಕ್ಲಿಕ್ಕೆ ನನಗಿಷ್ಟ ಇಲ್ಲ. ಯಾವುದೋ ಕಾರಣದ ನಿಮಿತ್ತ. ನಾನು ಅರ್ಜೆಂಟ್ ಆಗಿ ನನ್ನ ಪ್ರಾಣ ತಗೊಂತಿದ್ದೀನಿ ಅಂತ ಹೇಳುವಂತಹದ್ದೇ ಅಲ್ವಾ ಆತ್ಮಹತ್ಯೆ? ಹೌದಲ್ವಾ? ದೇವ್ರು ನೋಡಿದ್ರೆ ತನ್ನ ಪುಸ್ತಕದಲ್ಲಿ ಬರ್ದಿಟ್ಕೊಂಡು ಕನಸು ಕಾಣ್ಕೊಂಡು ಕೂತಿದ್ದಾರೆ. ನಾವು ನೀನ್ ಏನಾದ್ರೂ ಮಾಡ್ಕೊ ನಿನ್ ಪುಸ್ತಕದಲ್ಲಿ ನೀನ್ ಬರ್ದಿರುವಂತಹದ್ದು. ಸದ್ಯಕ್ಕೆ ನನಗಂತೂ ಬದುಕ್ಲಿಕ್ಕೆ ಇಷ್ಟ ಇಲ್ಲ. ಹೌದಾ? ಇನ್ನೊಂದು ರೆಫರೆನ್ಸ್ ಓದೋಣ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ. 17-26. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗವನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡಮಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಏನ್ ಮುಂಚೆನೆ ಡಿಸೈಡ್ ಮಾಡಿದರಂತೆ ದೇವರು. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅನ್ನುವಂತಹ ಪದ ನಮ್ಗೆ ಅರ್ಥ ಆಯ್ತಾ? ಅವರವರು ಯಾವ ಕಾಲದಲ್ಲಿ ಇರ್ಬೇಕು. ನನ್ನ ಮಗ 1999ರಲ್ಲಿ ಹುಟ್ಟಬೇಕು. ಎಲ್ಲಿ ತನಕ ಇರ್ಬೇಕು? 2055ರವರೆಗೂ ಇರ್ಬೇಕು. ಹಿಂಗ್ ಅನ್ಕೊಂಡಿರ್ತಾರಲ್ವಾ ದೇವ್ರು. ಅದೇ ಅಲ್ವಾ ಈ ಮಾತಿನ ಅರ್ಥ. ಅವರವರು ಇರತಕ್ಕ ಕಾಲಗಳನ್ನು ಅನ್ನುವಂಥ ಪದಕ್ಕೆ ಅರ್ಥ ಏನು? ನನ್ನ ಮಗಳು ಅಥವಾ ನನ್ನ ಮಗ 1999 ಅಥವಾ 2000 ಇಸ್ವಿಯಲ್ಲಿ ಹುಟ್ಟಿದ್ರೆ ಅಲ್ಲಿಂದ ಎಲ್ಲಿ ತನಕ ಜೀವನ ಮಾಡ್ಬೇಕು? 2070 ತನಕ 70 ವರ್ಷ ಬದುಕಬೇಕು. ಹಿಂಗ್ ಅನ್ಕೊಂಡಿರ್ತಾರ ದೇವ್ರು? ಹೌದು. ನಾವೆಲ್ಲ 2030ಕ್ಕೆ ಬರ್ತೀನಿ ಅಂದ್ರೆ 2025ಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ತಪ್ಪಲ್ವಾ? ಹೌದಲ್ವಾ? ದೇವರ ನಮ್ಮ ಬಗ್ಗೆ ಏನ್ ಕನಸು ಕಟ್ಕೊಂಡಿದಾರೋ ದೇವ್ರು, ಅದನ್ನ ಹಾಳು ಮಾಡ್ಕೊಂಡಂಗಲ್ವಾ ನಾವು ನಮ್ಮ ಕೈಯಾರೆ. ದೇವರು ನಮ್ಮ ಬಗ್ಗೆ ಏನ್ ಕನಸುಗಳನ್ನ ಇಟ್ಕೊಂಡಿದಾರೋ, ಆಸೆಗಳನ್ನ ಇಟ್ಕೊಂಡಿದಾರೋ ಅದನ್ನೆಲ್ಲ ಪೂರ್ತಿಯಾಗಿ ಹಾಳು ಮಾಡ್ದಂಗಲ್ಲ. ದೇವರು ನಮಗೋಸ್ಕರ ಏನ್ ಕೆಲಸವನ್ನ ಸಿದ್ಧ ಮಾಡಿಟ್ಟಿದಾರ 70 ವರ್ಷಗಳು, ಅದನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಕಂಪ್ಲೀಟ್ ಮಾಡದೇ ಇರುವಂತಹ ನಮಗ್ ಪರಲೋಕ ಕೊಡ್ಬೇಕಾ ಇಷ್ಟಕ್ಕೂ ದೇವ್ರು? ಇಷ್ಟಕ್ಕೂ ಈ ಆತ್ಮಹತ್ಯೆ ಅನ್ನುವಂತ ಆಲೋಚನೆ ನಮ್ಮಲ್ಲಿ ಯಾರಂತೆ ತಗೊಂಡ್ ಬರುವಂತಹದ್ದು? ಆತ್ಮಹತ್ಯೆ ಅನ್ನುವಂತಹ ಆಲೋಚನೆ ನಮ್ಮಲ್ಲಿ ಯಾರಂತೆ ತಗೊಂಡ್ ಬರುವಂತಹದ್ದು? ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನ. ಅವರು ಊಟಕ್ಕೆ ಕೂತುಕೊಂಡಿರುವರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಳ್ಳಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಯೇಸು ತನ್ನ ಸಾಕು. ಏನರ್ಥ ಆಯ್ತು ನಮಗೆ ಮಾತಿನಿಂದ? ಯೂದನ ಬಗ್ಗೆ ಮಾತಾಡುತ್ತಿದ್ದೀವಿ. ಇಷ್ಟಕ್ಕೂ ಈ ಸಂದೇಶಕ್ಕೆ ಮುಖ್ಯವಾಗಿರುವಂತಹ 2 ಎಕ್ಸಾಂಪಲ್ ಅನ್ನು ನೋಡ್ಕೊಳ್ಳೋಣ ಸತ್ಯವೇದದಿಂದ. ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ ಇಸ್ಕರಿಯೋತ ಯೂದ. ಯಾಕೆ ಈತನು ಸೂಸೈಡ್ ಮಾಡ್ಕೊಂಡಲ್ವಾ ಹೋಗಿತ್ತು. ಓಕೆ, ಇಷ್ಟಕ್ಕೂ ಇವ್ರು ಸೂಸೈಡ್ ಮಾಡ್ಕೊಂಡಂತಹ ವಿಚಾರಕ್ಕೆ ಆಮೇಲೆ ಬರೋಣ. ಅದಕ್ಕಿಂತ ಮುಂಚೆ ಈತನ ಜೀವನದಲ್ಲಿ ಏನೇನಾಯ್ತು ಅಂತ ಹೇಳಿ ಒಂದ್ಸರಿ ಗಮನ ಕೊಟ್ಟು ಯೋಚನೆ ಮಾಡಿ ನೋಡಿ. ಯೇಸು ಕ್ರಿಸ್ತರನ್ನ ಹಿಡ್ಕೊಡ್ಬೇಕು ಅನ್ನುವಂತ ಆಲೋಚನೆ ಬಂತ? ಈಗ ಹೇಳಿ, ಯೇಸು ಕ್ರಿಸ್ತರನ್ನ ಹಿಡ್ಕೊಡ್ಬೇಕು ಅನ್ನುವಂತ ಆಲೋಚನೆ ಯಾರಂತೆ ತಂದಿತ್ತು? ಈಗ ನೀವು ಓದಂತಹ ವಚನದ ಪ್ರಕಾರ ಯೇಸು ಕ್ರಿಸ್ತರನ್ನ ಹಿಡ್ಕೊಡ್ಬೇಕು ಅನ್ನುವಂತ ಆಲೋಚನೆ ಯಾರು ತಂದಿತ್ತು? ಇನ್ನೊಂದ್ಸಾರಿ ಓದೋಣ ಅದೇ ಮಾತನ್ನ. ಅವರು ಊಟಕ್ಕೆ ಕೂತುಕೊಂಡರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಸೈತಾನನೇನ ತಗೊಂಡ್ ಬಂದಿದ್ದು ಯೇಸು ಕ್ರಿಸ್ತರನ್ನ ಹಿಡ್ಕೊಡ್ಬೇಕು ಅನ್ನುವಂತ ಆಲೋಚನೆ? ಹೌದು. ಓಕೆ, ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿದ್ರೆ ಈತನ ಜೀವನದಲ್ಲಿ ಯೇಸು ಕ್ರಿಸ್ತರನ್ನ ಹಿಡ್ಕೊಟ್ಟಿದ್ದಾಯ್ತಾ? ಓಕೆ, ಈಗ ಏನಂತ ಆಲೋಚನೆ ಕೊಡ್ಬೇಕು ಸೈತಾನನು? ಯೇಸು ಕ್ರಿಸ್ತರನ್ನ ಹಿಡ್ಕೊಡೋವರೆಗೂ ಹಿಡ್ಕೊಡು ಅಂತ ಆಲೋಚನೆ ಕೊಡ್ತು. ಹಿಡ್ಕೊಟ್ಟ ನಂತರ ಏನ್ ಆಲೋಚನೆ ಕೊಡ್ತು? ನೀನ್ ಹಿಡ್ಕೊಟ್ಟಿದ್ಯಾ,
ನಿನ್ನ ಪ್ರಭುವನ್ನೇ ಹಿಡ್ಕೊಟ್ಟಿದ್ಯಾ? ನೀನ್ ಮಾಡಿರುವಂತಹದ್ದು ಎಂತ ದೊಡ್ಡ ದ್ರೋಹ ಗೊತ್ತಾ? ಇದಕ್ ಪಶ್ಚಾತ್ತಾಪನೇ ಇಲ್ಲ, ಇದಕ್ ಪ್ರಾಯಶ್ಚಿತ್ತನೇ ಇಲ್ಲ. ಈಗ ಅರ್ಜೆಂಟ್ ಆಗಿ ನೀನ್ ಏನ್ ಮಾಡ್ಬೇಕು? ಹೋಗಿ ಸೂಯಿಸೈಡ್ ಮಾಡ್ಕೋಬೇಕು, ಆತ್ಮಹತ್ಯೆ ಮಾಡ್ಕೋ. ನೀನ್ ಮಾಡಿರುವಂತಹದ್ದು ದೊಡ್ಡ ದ್ರೋಹ, ಇದು ಕ್ಷಮೆನೇ ಇಲ್ಲ. ಪ್ರಭು ಇನ್ನೊಂದ್ಸಾರಿ ಪುನರುದ್ಧಾನ ಆಗಿ ಬಂದ್ರು ನಿನ್ನನ್ನ ಕ್ಷಮಿಸೋದಿಲ್ಲ. ಅಪೋಸ್ತಲರು ಯಾರು ನಿನ್ನನ್ನ ಕ್ಷಮಿಸೋದಿಲ್ಲ. ಹೋಗಿ ಆತ್ಮಹತ್ಯೆ ಮಾಡ್ಕೋ, ಹೋಗಿ ಆತ್ಮಹತ್ಯೆ ಮಾಡ್ಕೋ ಅಂತ ಎಷ್ಟು ಸರಿ ಪ್ರೇರೇಪಿಸಿರ್ಬೋದಲ್ವಾ ಯೂದನನ್ನ? ಹೌದಾ? ನಮಗ್ ಅರ್ಥ ಆಯ್ತಾ ನಾವು ಆಲೋಚನೆ ಮಾಡಿದ್ದು? ಹಿಡ್ಕೊಡು ಅಂತ ಹೇಳಿ ಪ್ರೇರೇಪಣೆ ಕೊಟ್ಟಿದ್ಯಾರು? ಸೈತಾನನು. ಹಿಡ್ಕೊಟ್ಟ ನಂತರ ನೀನ್ ದೊಡ್ಡ ದ್ರೋಹ ಮಾಡಿದ್ಯಾ, ಯಾವತ್ತೂ ಸಹ ಕ್ಷಮಿಸಲಾರದೇ ಇರುವಂತಹ ದ್ರೋಹ ಮಾಡಿದ್ಯಾ, ಹೋಗಿ ಆತ್ಮಹತ್ಯೆ ಮಾಡ್ಕೋ ಅಂತ ಹೇಳಿ ಪ್ರೇರೇಪಣೆ ಕೊಟ್ಟಿದ್ಯಾರು? ಸೈತಾನನೇ. ಹಿಡ್ಕೊಡು ಅಂತ ಹೇಳಿದ್ದು ಸೈತಾನನೇನಾ? ಹೌದು. ಹಿಡ್ಕೊಟ್ಟಿದ್ಯಾ, ಹೋಗಿ ಆತ್ಮಹತ್ಯೆ ಮಾಡ್ಕೋ ಅಂತ ಪ್ರೇರೇಪಣೆ ಕೊಟ್ಟಿದ್ದು ಸೈತಾನನೇನಾ? ಹೌದು. ಏನರ್ಥ ಆಯ್ತು ಪ್ರೇರ ನಮ್ಗೆ ಇದರಿಂದ? ಅಂದ್ರೆ ಸೈತಾನನು ನಮ್ಮ ಜೀವನಗಳಲ್ಲಿ ಎಷ್ಟ್ ಚೆನ್ನಾಗಿ ಎಷ್ಟ್ ದೊಡ್ಡ ಆಟ ಆಡ್ತಾನೆ ಅಂತ ಒಂದ್ಸರಿ ನೋಡಿ. ಹೌದಾ ಇಲ್ವಾ? ಎಂತ ಗೇಮ್ ಆಡ್ತಾನೆ ಅಂತ ಹೇಳಿ ಒಂದ್ಸರಿ ಯೋಚನೆ ಮಾಡಿ ನೋಡಿ. ನಿಮ್ಗೆ ಅನ್ನಿಸ್ತಿದ್ಯಾ? ಅಂದ್ರೆ ಪ್ರತಿಯೊಬ್ಬೊಬ್ಬರು ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಿದಾರ ನಿಮ್ಮ ಸುತ್ತಮುತ್ತ, ಅಥವಾ ನ್ಯೂಸ್ ಪೇಪರ್ ಅಲ್ಲಿ ನೀವು ಓದ್ತಿದ್ದೀರಾ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಿರುವಂತಹದ್ದು ಅಂತ ಹೇಳಿದ್ರೆ, ನಿಮ್ಗೆ ಅವ್ರನ್ನ ನೋಡಿ ಅಯ್ಯೋ ಪಾಪ ಅನ್ನಿಸ್ಬೇಕು. ಏನಕ್ಕೆ ಅನ್ನಿಸ್ಬೇಕು? ಅನ್ಯಾಯವಾಗಿ ಈ ಅಪವಾದಿ ಒಂದು ಪ್ರಾಣ ತೆಗೆದ್ಬಿಟ್ನಲ್ವಾ? ಆತನು ತೆಗ್ದಿಲ್ಲ, ನಮ್ಮ ಪ್ರಾಣವನ್ನ ನಾವೇ ತಕ್ಕೊಳ್ಳೋ ಹಾಗೆ ಮಾಡ್ತಾನೆ. ಹೌದಾ ಇಲ್ವಾ? ಅಪವಾದಿಗೆ ಮನುಷ್ಯರ ಪ್ರಾಣದ ಮೇಲೆ ಹಕ್ಕು ಅಧಿಕಾರ ಇಲ್ಲ. ನಾವು ಸತ್ಯವೇದದಲ್ಲಿ ಓದ್ಕೊಳ್ತೀವಲ್ವಾ ಸಾಕಷ್ಟು ಕಡೆ ಅದನ್ನ. ಅಪವಾದಿ ಏನಿಲ್ಲ, ಮನುಷ್ಯರ ಪ್ರಾಣದ ಮೇಲೆ ಅಧಿಕಾರ ಇಲ್ಲ. ಅವನು ಯಾವುದೇ ಕಾರಣಕ್ಕೂ ಮನುಷ್ಯರ ಪ್ರಾಣವನ್ನ ತೆಗಿಲಿಕ್ಕೆ ಅಧಿಕಾರ ಕೊಡಲ್ಪಟ್ಟಿಲ್ಲ. ಯೋಬನ ವಿಚಾರದಲ್ಲೂ ಸಹ ದೇವ್ರ ಹತ್ರ ಹೋಗಿ ಕೇಳಿದಾಗ ದೇವ್ರೊಂದ್ ಮಾತು ಹೇಳ್ತಾರೆ, ನೀನ್ ಏನಾದ್ರೂ ಮಾಡ್ಕೋ, ಆದ್ರೆ ಪ್ರಾಣವನ್ನ ಮಾತ್ರ ಮುಟ್ಟಬೇಡ. ಅಂದ್ರೆ ಅಪವಾದಿಗೆ ಯಾವ ಅಧಿಕಾರ ಇಲ್ಲ? ಪ್ರಾಣಗಳ ಮೇಲೆ ಅಧಿಕಾರ ಇಲ್ಲ. ತಾನು ಬಂದು ನಮ್ಮ ಪ್ರಾಣವನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಅಪವಾದಿನೇ ಬಂದು ನಮ್ಮ ಪ್ರಾಣವನ್ನ ತೆಗಿಲಿಕ್ಕೆ ಅಧಿಕಾರ ಕೊಡಲ್ಪಟ್ಟಿಲ್ಲ. ಆದ್ರೆ ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಾನೆ? ನಿನ್ನ ಪ್ರಾಣ ನೀನೇ ತಗೋ. ಹೌದಾ ಇಲ್ವಾ? ನಿನ್ನ ಪ್ರಾಣವನ್ನ ನೀನೇ ತಗೋ. ನಾನ್ ಮುಟ್ಟೋದಿಲ್ಲ ನಿನ್ನನ್ನ, ನನಗ್ ಮುಟ್ಲಿಕ್ ನಿನ್ನ ಅಧಿಕಾರ ಇಲ್ಲ. ನಿನ್ನ ಪ್ರಾಣವನ್ನ ಮುಟ್ಲಿಕ್ ನನಗೆ ಅಧಿಕಾರ ಇಲ್ಲ. ನೀನ್ ಏನ್ ಮಾಡೋ ಅದಕ್ಕೆ? ನಿನ್ನ ಪ್ರಾಣವನ್ನ ನೀನೇ ತಗೋ, ಆತ್ಮಹತ್ಯೆ ಮಾಡ್ಕೋ. ಹೌದಾ? ಇಲ್ಲಿ ಯೂದನ ಪರಿಸ್ಥಿತಿ ಇದೆ ಅಲ್ವಾ ಪಾಪ? ಬದುಕಿರ್ಬೇಕಾದ್ರೆ ಯೇಸುಕ್ರಿಸ್ತರನ್ನ ಹಿಡ್ಕೊಡು ಅಂತ ಪ್ರೇರೇಪಣೆ ಮಾಡು. ಹಿಡ್ಕೊಟ್ಟ ನಂತರ ಆತ್ಮಹತ್ಯೆ ಮಾಡ್ಕೊ ಹೋಗು. ಪ್ರಭು ನಿನ್ನನ್ನು ಕ್ಷಮಿಸೋದಿಲ್ಲ, ಅಪೋಸ್ತಲರು ನಿನ್ನನ್ನು ಕ್ಷಮಿಸೋದಿಲ್ಲ, ಸಂಘ ನಿನ್ನನ್ನು ಕ್ಷಮಿಸೋದಿಲ್ಲ, ಸಭೆ ನಿನ್ನನ್ನು ಕ್ಷಮಿಸೋದಿಲ್ಲ. ಹೋಗಿ ಆತ್ಮಹತ್ಯೆ ಮಾಡ್ಕೊ, ಅದೊಂದೇ ನಿನಗಿರುವಂತಹ ದಾರಿ. ಎಂತ ಮೋಸ ಮಾಡ್ತಲ್ವಾ? ಹೌದಾ ಇಲ್ವಾ? ಇದು ಬರೀ ಯೂದನಿಗೆ ಮಾತ್ರ ಮಾಡ್ತಿರುವಂತಹ ಮೋಸ ಅಲ್ಲ. ಆತ್ಮಹತ್ಯೆ ಮಾಡ್ಕೊಳ್ತಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಅಪವಾದಿ ಮಾಡ್ತಿರುವಂತಹದ್ದು ಇದೇ ಮೋಸ. ಹೌದಲ್ವಾ? ಒಬ್ರು ಸಾಲ ಜಾಸ್ತಿ ಆಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಅನ್ಕೊಳ್ಳಿ. ಸಾಲ ಮಾಡು 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 ಅಂತ ಪ್ರೇರೇಪಣೆ ಯಾರು ಕೊಟ್ಟಿರ್ಬೋದು ಹೇಳಿ ನೀವೇ? ನಿನ್ ಕೈಯಲ್ಲಿ ತೀರಿಸ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ಬೇಡ. ನೀನ್ ಸಾಲ ಮಾಡು 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 ಅಂತ ಯಾರು ಪ್ರೇರೇಪಿಸಿರಬಹುದು? ಸೈತಾನನೇನ? ಓಕೆ. ಈಗ ಸಾಲ ಜಾಸ್ತಿ ಆಗಿದೆ, ಹೋಗು ನೀನು ಬೇರೆ ದಾರಿ ಇಲ್ಲ, ಆತ್ಮಹತ್ಯೆ ಮಾಡ್ಕೋ ಅಂತ ಯಾರು ಪ್ರೇರೇಪಿಸಿರಬಹುದು? ಸೈತಾನನೇನ? ಆ ಯೂದನ ಜೀವನದಲ್ಲಿ ಏನ್ ನಡೀತೋ ನಮ್ಮ ಜೀವನದಲ್ಲಿ, ಅಂದ್ರೆ ಮನುಷ್ಯರ ಜೀವನದಲ್ಲಿ ಅದೇ ನಡೀತಿದೆ ಅಂತ ಹೇಳಿ ನಿಮ್ಗೆ ಅನ್ನಿಸ್ತೀವಿ? ಹೌದಲ್ವಾ? ಈ ಸಂದೇಶ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಕಾರಣದ ನಿಮಿತ್ತನೇ. ಅಪವಾದಿ ನಮ್ಮ ಜೀವನಗಳಲ್ಲಿ ಆಟ ಆಡುವಂತಹದನ್ನು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಸತ್ಯವೇದ ಕರೆಕ್ಟ್ ಆಗಿ ಓದ್ಬೇಕು. ಎಲ್ಲೆಲ್ಲಿ ಯಾವ್ಯಾವ ತರ ಆಟ ಆಡಿದಾನೆ ಒಬ್ಬೊಬ್ಬರ ಜೀವನದಲ್ಲಿ ಅಂತ ಗೊತ್ತಾದ್ರೆ ನಾವು ಸೇಫ್ ಆಗ್ಬೋದು. ಇನ್ನೊಬ್ಬರನ್ನ ನೀವು ಸೇಫ್ ಮಾಡಬಹುದು. ಹೌದಲ್ವಾ? ಒಬ್ರು ಸಾಲ ಆಗಿದೆ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ. ಇನ್ನೊಬ್ರು ಅಯ್ಯೋ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು ರೀ, ಯಾವ್ದೋ ಒಂದು ಅವಮಾನ ಆಗಿರುತ್ತೆ, ಆ ಅವಮಾನ ತಡಿಲಿಕ್ಕಾಗತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತವ್ರು ಇನ್ನೊಂದಷ್ಟು ಜನ. ಇನ್ನೊಬ್ಬರು ಪ್ರೀತಿ ಮಾಡಿರುವಂತವ್ರು ಸಿಕ್ಕಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತವ್ರು ಇನ್ನೊಂದಷ್ಟು ಜನ. ಇಷ್ಟಕ್ಕೂ ನೋಡಿ ತಕ್ಷಣ ಅಥವಾ ಮುಖವನ್ನ ನೋಡಿ ಪ್ರೀತಿ ಮಾಡುವಂತಹ ನಿಜವಾಗ್ಲೂ ಪ್ರೀತಿನೇನಾ? ಅಲ್ಲ ಅಲ್ವಾ? ಹೌದಾ? ಈ ಅಟ್ರಾಕ್ಷನ್ ಸಹ ಅಪವಾದಿನೇನ ಇಟ್ಟಿರುವಂತಹದ್ದು. ಆದ್ರೆ ಮುಖವನ್ನು ನೋಡಿ ತಕ್ಷಣ ಪ್ರೀತಿಯಲ್ಲಿ ಬಿದ್ದಿದ್ದೀನಿ ಅನ್ಕೊಳ್ಳುವಂತಹ ಈ ಮನಸ್ಥಿತಿಯನ್ನು ಅಪವಾದಿನೇನ ತಂದಿರುವಂತಹದ್ದು ಮನುಷ್ಯರಿಗೆ. ಹೌದು. ಅಂದ್ರೆ ಪ್ರೀತಿ ಮಾಡು ಅಂತ ಪ್ರೇರೇಪಿಸಿದ್ದು ಅಪವಾದಿನೇನ? ಮುಖವನ್ನು ನೋಡಿ ತಕ್ಷಣ ಪ್ರೀತಿ ಮಾಡಕ್ ಶುರು ಮಾಡುವಂತ ಪ್ರೇರೇಪಿಸಿದ್ದು ಅಪವಾದಿನೇನ? ಹೌದು. ಈಗ ನೀನ್ ಪ್ರೀತಿ ಮಾಡಿರುವಂತವ್ರು ನಿನಗ್ ಸಿಕ್ಕಿಲ್ಲ, ನಿನಗೆ ಇನ್ನೊಂದು ಜೀವನ ಇಲ್ಲ, ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗು ಅಂತ ಹೇಳ್ತಿರುವಂತಹದ್ದು ಅಪವಾದಿನೇನ?
ಯೂದನ ಜೀವನದಲ್ಲಿ ಏನೇನ್ ನಡೀತಿದೆಯೋ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಸಹ ನಡೀತಿರುವಂತಹದ್ದು ಅದೇ. ನಮ್ಗೆ ಅರ್ಥ ಆಗ್ಬೇಕಷ್ಟೇ. ಇನ್ನೊಬ್ಬರಿಗೆ ನೀವು ಹೇಳ್ಬೇಕಂದ್ರೆ ಇದನ್ನ ತಿಳಿಸಿ ಈ ಪಾಯಿಂಟ್ಸ್ ಅನ್ನೆಲ್ಲ ನೀವು ಹೈಲೈಟ್ ಮಾಡ್ಬೇಕು. ಹೌದಾ? ಅದು ಅವರಿಗೆ ಅವಶ್ಯಕತೆ ಇದೆಯೋ ಇಲ್ವೋ, ಅವ್ರು ಇನ್ನೊಂದ್ 4 ಜನಕ್ಕೆ ಹೇಳ್ಕೊಂಡ್ ಬರ್ತಾರಲ್ವಾ. ನಿಮ್ಮಿಂದ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದನ್ನ ತಡೆದ ಅಂತ ಅಂದ್ರೆ ಸಾಕು, ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಪ್ರಿಯರೇ ಜೀವನದಲ್ಲಿ ನಮ್ಮಿಂದ ದೇವರಿಗೆ. ಹೌದಾ ಇಲ್ವಾ? ಒಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದನ್ನ ನಿಲ್ಸಿದ್ರು ಅಂದ್ರೆ ನಿಮ್ಮಿಂದ ಅಷ್ಟು ಸಾಕಲ್ವಾ ನಮಗ್ ದೇವ್ರ ಪರಲೋಕ ಕೊಡ್ಲಿಕ್ಕೆ, ಅಲ್ವಾ? ಓಕೆ, ಇದು ಫಸ್ಟ್ ಎಕ್ಸಾಂಪಲ್. ನೀವ್ ಈಗ ತಾನೇ ನೋಡಿರುವಂತಹದ್ದು ಯೂದನದ್ದು ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ಗೆ ಹೋಗೋಣ. ಸತ್ಯವೇದದಲ್ಲಿ ಇನ್ನೊಬ್ರು ಇದಾರೆ ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಅನ್ಕೊಂಡಂತವ್ರು. ಯಾರು ಹೇಳ್ತೀರಾ ಯಾರಾದ್ರೂ? ಸೌಲನು 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 ಹೌದಲ್ಲ? ಹಾ ಓಕೆ. ಆದ್ರೆ ಈ ಸಂದೇಶದ ನಿಮಿತ್ತ ಇನ್ನೂ ಸ್ವಲ್ಪ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಸತ್ಯವೇದದಲ್ಲಿ ಇನ್ನೊಬ್ಬರ ಬಗ್ಗೆ. ಅದನ್ನೊಂದ್ಸಾರಿ ನೋಡೋಣ. ಅಪೊಸ್ತಲರ ಕೃತ್ಯಗಳು, ಅಂದ್ರೆ ಅವ್ರ ಆತ್ಮಹತ್ಯೆ ಮಾಡ್ಕೊಂಡಾಗ ಅವ್ರು ಮಾಡ್ಕೋಬೇಕು ಅಂತ ಹೇಳಿದಾಗ ಅವ್ರ ಮನಸ್ಥಿತಿ ಹೇಗಿತ್ತು, ಆಮೇಲೆ ಏನಾಯ್ತು, ಅದು ಡೀಟೇಲ್ ಎಕ್ಸ್ಪ್ಲನೇಷನ್ ಇರುವಂತ ಇನ್ನೊಂದು ಎಕ್ಸಾಂಪಲ್ ಇದೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ. ಜೈಲರ್, ವೆರಿ ಗುಡ್. ಹೌದಲ್ವಾ? ಜೈಲರ್ ಗೊತ್ತಲ್ವಾ ನಮ್ಗೆ? ಮೂವಿ ಅಲ್ಲ, ಸತ್ಯವೇದದಲ್ಲಿರುವಂತಹ ಒಬ್ರು ಅಂದ್ರೆ ಸೆರೆಮನೆಯನ್ನು ಕಾಯುವಂತಹ ಅಧಿಕಾರಿ ಒಬ್ರು ಇರ್ತಾರೆ. ಅವ್ರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೋತಾರೆ. ಇಷ್ಟಕ್ಕೂ ರೋಮಾ ಸಾಮ್ರಾಜ್ಯದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಸೆರೆಮನೆಯನ್ನ ಕಾಯಲಿಕ್ಕೆ ಯಾರನ್ನಾದ್ರೂ ಸೆಕ್ಯೂರಿಟಿ ಗಾರ್ಡ್ ಅನ್ನ ಇಟ್ಟಿರ್ತಾರಲ್ವಾ ಪ್ರಿಯ? ಓಕೆ, ಇಷ್ಟಕ್ಕೂ ಆ ಸೆರೆಮನೆಯಲ್ಲಿ ಇರುವಂತವ್ರು ಒಂದ್ ವೇಳೆ ಏನಾದ್ರು ತಪ್ಪಿಸ್ಕೊಂಡ್ರೆ ಯಾರಿಗ್ ಮರಣ ಶಿಕ್ಷೆ ಆಗ್ತಿತ್ತು? ಈ ಸೆರೆಯನ್ನ ಕಾಯಲಿಕ್ಕೆ ಇರ್ತಿದ್ರಲ್ವಾ ಜೈಲರು, ಅವ್ರನ್ನ ತಗೊಂಡು ಹೋಗಿ ರೋಮಾ ಸಾಮ್ರಾಜ್ಯದಲ್ಲಿ ಮರಣ ಶಿಕ್ಷೆ ಕೊಟ್ಬಿಡ್ತಾ ಇದ್ರು. ಹೌದಲ್ವಾ? ಈಗ ತಾನು ಕಾಯ್ತಿದ್ದಂತಹ ಸೆರೆಮನೆಯಲ್ಲಿರುವಂತವ್ರು ಒಂದಷ್ಟು ಜನ ತಪ್ಪಿಸ್ಕೊಂಡ್ರು ಅಂತ ಅನ್ಕೊಂಡು ಈ ಹೊರಗಡೆ ಇರುವಂತಹ ಜೈಲರ್ ಏನ್ ಮಾಡ್ತಾರೆ ಗೊತ್ತಾ? ನಾನ್ ಸೂಸೈಡ್ ಮಾಡ್ಕೋತೀನಿ, ನನ್ನ ಕತ್ತಿಯನ್ನ ತಗೊಂಡು ನಾನೇ ನನ್ನನ್ನ ಕೊಂದ್ಕೊಳ್ತೀನಿ ಅನ್ನುವಂತಹ ನಿರ್ಣಯಕ್ಕೆ ಬರ್ತಾರೆ. ಒಂದ್ಸರಿ ಆ ಘಟನೆಯನ್ನ ನೋಡಿ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 27ನೇ ವಚನ. 16:27. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳ ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವರಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲನು ಶೀಲರ ಮುಂದೆ ಬಿದ್ದನು. ಸಾಕು ಪ್ರಿಯ. ಏನ ಅರ್ಥ ಆಯ್ತು ನಮ್ಗೆ ವಚನದಲ್ಲಿ? ಗೊತ್ತಾಯ್ತಾ ಇವ್ರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೊಂಡಂತಹದ್ದು ಅದೆಲ್ಲ? 26ನೇ ವಚನದ ಇನ್ನೊಂದ್ಸರಿ ಓದೋಣ. ಅಕಸ್ಮಾತ್ ಆಗಿ ಮಹಾಭೂಕಂಪ ಉಂಟಾಯಿತು, ಸೆರೆಮನೆಯ ಅಸ್ಥಿವಾರಗಳು ಕದಲಿದವು, ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಕತ್ತಿಯನ್ನ ಹಿರಿದು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ನಂತೆ ಪಾಪ. ನೆಕ್ಸ್ಟ್, ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ. ಅಂದ್ರೆ ನೀನ್ ಅನ್ಕೊಂಡಿರುವಂತ ಪ್ರಕಾರ ನಾವು ಹೊರಗಡೆ ತಪ್ಪಿಸ್ಕೊಂಡು ಹೋಗಿಲ್ಲ, ಜೈಲಲ್ಲಿರುವಂತವ್ರು, ಓಕೆ ಅಂತ ಹೇಳಿದ್ರಂತೆ. ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಕೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲಶೀಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರೆಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು. ಅಂತ ಟ್ರಾನ್ಸ್ಫಾರ್ಮೇಶನ್ ಅನ್ನ ಒಂದ್ಸರಿ ನೋಡಿ ಪ್ರಿಯ. ಈ ವ್ಯಕ್ತಿ ಕತ್ತಿಯನ್ನ ತಗೊಂಡು ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ನ, ಸ್ಟಾಪ್ ಮಾಡಿದ್ರ? ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದಂತವ್ರು ಸ್ಟಾಪ್ ಮಾಡಿದ್ರ? ಯಾರ ಮಾತನ್ನು ಒಬ್ರು ಮಾತನ್ನ ಕೇಳಿ ಸ್ಟಾಪ್ ಮಾಡಿದ್ರ? ಯಾರ ಮಾತನ್ನ ಕೇಳಿದ್ರು ಈ ವಚನದಲ್ಲಿ? ಪೌಲಶೀಲರ ಮಾತನ್ನ ಕೇಳಿ ಸ್ಟಾಪ್ ಮಾಡಿದ್ರ? ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಇರುವಂತವ್ರು ನಿಲ್ಸಿದ್ರ? ಆ ನಿಲ್ಸಿದ ತಕ್ಷಣ ಅವ್ರ ಮನ್ಸಲ್ಲಿ ಬಂದಂತಹ ಪ್ರಶ್ನೆ ಏನು? ನನ್ ರಕ್ಷಣೆ ಹೊಂದಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಂದ್ರೆ ಇಷ್ಟು ದಿನ ದೇವರೇ ಗೊತ್ತಿಲ್ಲ ಅಂತ ಅಂದಂತಹ ವ್ಯಕ್ತಿ ಒಂದು ಘಟನೆಯಿಂದ ಮಾರ್ಪಟ್ಟು ಹೋದ್ನ? ಹೌದು.
ಯಾರು ಗೊತ್ತು ನಾಳೆ ನಿಮ್ಮ ಕೈಯಲ್ಲೂ ಸಹ ಈ ರೀತಿಯಾಗಿರುವಂತಹ ಜನ ಸಿಕ್ಕಬಹುದು. ಇವರು ಕತ್ತಿಯನ್ನ ತಗೊಂಡು ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ರೆಡಿಯಾಗಿ ಕತ್ತತ್ರ ಇಟ್ಕೊಂಡ್ರಂತೆ ಕತ್ತಿಯನ್ನ. ಹೌದಾ? ನಿಮ್ಮ ಕೈಯಲ್ಲೂ ಯಾರಾದ್ರೂ ಸಿಕ್ಕಿದ್ರು ಅಂತ ಅನ್ಕೊಳ್ಳಿ. ನೀವ್ ಯಾರ್ ಮನೆಗ್ ಹೋಗಿರ್ತೀರಾ ಅಥವಾ ಯಾರನ್ನೋ ಭೇಟಿ ಮಾಡಿರ್ತೀರಾ. ಒಂದು 1 ಅವರ್ ಅಲ್ಲಿ ನಾನು ಸಹ ನೇಣು ಹಾಕೋಬೇಕು ಅಂತ ಹಗ್ಗ ತಗೊಬಂದ್ ರೆಡಿ ಇಟ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ ಯಾರಾದ್ರೂ. ಅವ್ರ ಮುಂದೆ ನೀವು ಸಹ ಇದೇ ತರ ಪೌಲ ಶೀಲರ ತರ ಸಂದೇಶವನ್ನ ಹೇಳಿದ್ರೆ, ನೀವು ಸಹ 4 ದೇವರ ಮಾತನ್ನ ಹೇಳಿದ್ರೆ, ಆತ್ಮಹತ್ಯೆ ಬಗ್ಗೆ ಅವ್ರಿಗೂ ಹೇಳಿದ್ರೆ, ಅವ್ರು ನಿಲ್ಸಿದ್ರು ಅಂತ ಅನ್ಕೊಳ್ಳಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ. ಎಷ್ಟು ದೊಡ್ಡ ಭಾಗ್ಯ ಅದು ನಿಮ್ಗೆ. ಹೌದಾ ಇಲ್ವಾ? ನಿಮ್ಮ ಮಾತನ್ನ ಕೇಳಿ ಯಾರೋ ಒಬ್ಬ ಆತ್ಮ, ಯಾರೋ ಒಬ್ಬ ವ್ಯಕ್ತಿ ನರಕಕ್ಕೆ ಹೋಗದಂತೆ ತಡೆಯಲ್ಪಟ್ಟ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಭಾಗ್ಯ ಅದು ನಿಮ್ಗೆ. ಹೌದಾ? ಇದು ಬರೀ ಸತ್ಯವೇದದಲ್ಲಿ ನಡೆಯುವಂತ ಘಟನೆ ಅಲ್ಲ. ಯಾವುದು ಒಬ್ಬರ ಮಾತನ್ನ ಕೇಳಿ ಇನ್ನೊಬ್ರು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದನ್ನ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಇದು ಬರೀ ಸತ್ಯವೇದದಲ್ಲಿ ನಡೆಯುವಂತಹ ಘಟನೆಗಳಲ್ಲ. ನಿಮ್ಮ ಜೀವನದಲ್ಲೂ ನಡೆಯುತ್ತೆ. ನೀವು ಸಿದ್ಧರಾಗಿರ್ಬೇಕಷ್ಟೇ ಅದಕ್ಕೆ. ನೀವು ಈ ಸಂದೇಶವನ್ನು ಹೇಳಲಿಕ್ಕೆ ಸಿದ್ಧರಾಗಿರ್ಬೇಕು. ನಿಮ್ಗೆ ಇದು ಬಾಯಿಪಾಠವಾಗಿ ಇರ್ಬೇಕು ಯಾವಾಗ್ಲೂ. ಎಕ್ಸಾಂಪಲ್ಸ್ ಬಾಯಿಪಾಠವಾಗಿರ್ಬೇಕು. ಇಲ್ಲಿ ನೋಡ್ತಿರುವಂತಹ ಒಂದೊಂದು ಘಟನೆನೂ ಸಹ ಬಾಯಿಪಾಠವಾಗಿರ್ಬೇಕು. ತಗೊಂಬರ್ತಾರ ದೇವರ ಸಿಚುವೇಶನ್ ಅನ್ನ ನಿಮ್ಮ ಜೀವನದಲ್ಲೂ ಸಹ. ಹೌದು. ನೀವು ಸಿದ್ಧರಾಗಿದ್ರೆ ಖಚಿತವಾಗಿ ಯಾರಿಗಾದ್ರೂ ಈ ಸಂದೇಶ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಅವ್ರನ್ನ ನಿಮ್ಮನ್ನ ತಗೊಂಬಂದು ನಿಲ್ಲಿಸುವಂತಹ ಜವಾಬ್ದಾರಿ ದೇವರದ್ದು. ಸಿದ್ಧರಾಗಿರ್ತೀವ? ಓಕೆ. ಇಷ್ಟಕ್ಕೂ ಅದನ್ನ ಪಕ್ಕಕ್ಕಿಟ್ಟು ಸಂದೇಶದಲ್ಲಿ ಮುಂದುವರಿಯುವಂತಹದ್ದಾದ್ರೆ, ಈ ವ್ಯಕ್ತಿ 1 ನಿಮಿಷ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದನ್ನ ನಿಲ್ಸಿದ್ದಕ್ಕೆ ಎಷ್ಟು ದೊಡ್ಡ ಅನುಕೂಲ ಆಗ್ತಿದೆ ಅಂತ ಒಂದ್ಸರಿ ನೋಡಿ. ಈ ವ್ಯಕ್ತಿ ರಕ್ಷಣೆ ಮಾರ್ಗಕ್ಕೆ ಬಂದ ಪ್ರಿಯರೇ. ಹೌದಾ? ಮುಂದೆ ಹಾಗೆ ಓದ್ಕೊಂಡು ಹೋದ್ರೆ ನೀವು 31ನೇ ವಚನದಿಂದ ಓದೋಣ. ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿಯ ಅದೇ ಘಳಿಗೆಯಲ್ಲಿ ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಅಪ್ಪಪ್ಪ, ಎಷ್ಟು ದೊಡ್ಡ ಚೇಂಜ್ ಆಗೋಯ್ತಲ್ವಾ? 1 ನಿಮಿಷ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದ್ದನ್ನ ಸ್ಟಾಪ್ ಮಾಡಿದ್ದಕ್ಕೆ ಈ ವ್ಯಕ್ತಿ ಎಷ್ಟು ದೊಡ್ಡ ಚೇಂಜ್ ಆಗೋಯ್ತಲ್ವಾ? ಒಂದು ವೇಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಈ ವ್ಯಕ್ತಿ ಅಪವಾದಿ ಏನಂತ ಪ್ರೇರೇಪಿಸಿರ್ಬೋದು ಈ ವ್ಯಕ್ತಿಗೆ? ಆ ಭೂಕಂಪ ಬಂತು, ಎಲ್ಲರ ಸೆರೆ ಕಳಚಿ ಬಿತ್ತು, ಆಮೇಲೆ ಬಾಗ್ಲೆಲ್ಲ ಓಪನ್ ಆಗೋಗಿದೆ ಅಂತ ಹೇಳಿದಾಗ ಅಪವಾದಿ ಆ ಗ್ಯಾಪ್ ಅಲ್ಲಿ, ಆ ಚಿಕ್ಕ ಗ್ಯಾಪ್ ಅಲ್ಲಿ ಏನಂತ ಪ್ರೇರೇಪಿಸಿರ್ಬಹುದು? ಆತ್ಮಹತ್ಯೆ ಮಾಡ್ಕೋ, ಬೇಗ ಬೇಗ ಆತ್ಮಹತ್ಯೆ ಮಾಡ್ಕೋ, ಟೈಮ್ ಇಲ್ಲ. ಹೌದಾ? ನೀನು 1-2 ನಿಮಿಷ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದನ್ನ ಡಿಲೇ ಮಾಡಿದೆ ಅಂತ ಅನ್ಕೋ, ಆ ಪೌಲ ಶೀಲರ ವಾಯ್ಸ್ ನಿನ್ನ ಕಿವಿಗ್ ಬೀಳುತ್ತೆ. ನಾವ್ ಇಲ್ಲೇ ಇದ್ದೀವಿ, ನಾವು ತಪ್ಪಿಸ್ಕೊಂಡು ಹೋಗಿಲ್ಲ ಅನ್ನುವಂತಹ ವಾಯ್ಸ್ ನಿನ್ ಕಿವಿಗ್ ಬೀಳುತ್ತೆ. ಅದಕ್ಕೆ ನೀನ್ ಏನ್ ಮಾಡ್ಬೇಕು? ಇಮಿಡಿಯೇಟ್ ಆಗಿ ಕತ್ತಿ ತಗೋ. ಹೌದಾ? ಹಗ್ಗಕ್ಕೂ ಹುಡುಕ್ಬೇಡ, ನೀನ್ ಹತ್ರ ಇರುವಂತ ಕತ್ತಿಯನ್ನೇ ತಗೋ. ಪಟ್ ಅಂತ ತಗೋ, ಯಾವ್ದಾದ್ರು ಕತ್ತಲ್ಲಿರುವಂತ ಇಂಪಾರ್ಟೆಂಟ್ ನರವನ್ನ ಕಟ್ ಮಾಡ್ಕೋ ಬೇಗ, ಫಾಸ್ಟ್ ಆಗಿ. ಹೌದಾ? ಹಿಂಗೆ ಮಾಡಿರುತ್ತಲ್ವಾ? ಹಿಂಗೆ ಆತರ ಮಾಡಿರುತ್ತಲ್ವಾ ಅಪವಾದಿ? ಕಟ್ ಮಾಡ್ಕೊ, ಫಾಸ್ಟ್ 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 ಅಂತ ಇರುತ್ತೆ. ಹೌದಾ? ನಿಜಾನ? ಅಷ್ಟರಲ್ಲಿ ಸೌಂಡ್ ಬಂತು. ಏನಂತ? ನಾವ್ ತಪ್ಪಿಸ್ಕೊಂಡು ಹೋಗಿಲ್ಲ, ನಾವ್ ಇಲ್ಲೇ ಇದ್ದೀವಿ. ಆ 2 ನಿಮಿಷ, 1 ನಿಮಿಷದ ಇಂಪಾರ್ಟೆನ್ಸ್ ನಮ್ಗೆ ಅರ್ಥ ಆಗ್ತಿದ್ಯಾ ಇಷ್ಟಕ್ಕೂ? 30 ಸೆಕೆಂಡ್ ಇಂಪಾರ್ಟೆನ್ಸ್ ನಮ್ಗೆ ಅರ್ಥ ಆಗ್ತಿದ್ಯಾ? 1 ನಿಮಿಷದಲ್ಲಿ ಏನೇನ್ ಆಗ್ಬೋದು ಅನ್ನುವಂತ ಇಂಪಾರ್ಟೆನ್ಸ್ ನಮ್ಗೆ ಅರ್ಥ ಆಗ್ತಿದ್ಯಾ? 1 ನಿಮಿಷ ಆ ಸೌಂಡ್ ಬಂದಿಲ್ಲ ಅಂದ್ರೆ, ಪೌಲ ಶೀಲರ ಸೌಂಡ್ ಕೇಳಿಸಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಕೊಂಡಿರ್ತಾ ಇದ್ದ ಈ ವ್ಯಕ್ತಿ? ಆತ್ಮಹತ್ಯೆ ಮಾಡ್ಕೊಂಡಿರ್ತಾ ಇದ್ದ. ಒಂದೇ 1 ನಿಮಿಷ ಅಷ್ಟೊಂದು ಇಂಪಾರ್ಟೆಂಟ್ ಆಗತ್ತಾ? ಹೌದು. ಆ 1 ನಿಮಿಷ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಡುವಂತಹದನ್ನ ತಡೆದಿದ್ದಕ್ಕೆ ತಾನೂ ರಕ್ಷಣೆ ಮಾರ್ಗದಲ್ಲಿ ಬಂದ್ರು, ತನ್ನ ಮನೆಯವರೆಲ್ಲ ದೀಕ್ಷಾ ಸ್ನಾನ ತಗೊಂಡು ರಕ್ಷಣೆ ಮಾರ್ಗದ ಒಂದು ಕುಟುಂಬ ಪೂರ್ತಿನ 1 ನಿಮಿಷದ ಗ್ಯಾಪ್ ಅಲ್ಲಿ ರಕ್ಷಣೆ ಹೊಂದಬಹುದಾ? ಆ 1 ನಿಮಿಷದ ಕಾಲಾವಧಿಯಲ್ಲಿ ರಕ್ಷಣೆ ಹೊಂದಬಹುದಾ? ಹೌದು. ಎಷ್ಟು ಇಂಪಾರ್ಟೆಂಟ್ ನೋಡಿ 1 ನಿಮಿಷ. ಅದಕ್ಕೆ ಅಪವಾದಿ ಪ್ಲಾನ್ ಮಾಡಿರುವಂತದ್ದು, ಸ್ಕೆಚ್ ಹಾಕಿರುವಂತಹದ್ದೆಲ್ಲ ಅದಕ್ಕೆ. ಏನಕ್ಕೋಸ್ಕರ ಅಂದ್ರೆ 1 ನಿಮಿಷ ಎಕ್ಸ್ಟ್ರಾ ಬದುಕಿದ್ರೆ ಒಬ್ಬ ಮನುಷ್ಯ ರಕ್ಷಣೆ ಮಾರ್ಗದಲ್ಲಿ ಬರುವಂತ ಅವಕಾಶ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಇಮಿಡಿಯೇಟ್ ಆಗಿ ಆತ್ಮಹತ್ಯೆ ಮಾಡ್ಕೋಬೇಕು ಈ ವ್ಯಕ್ತಿ. ಹೌದಾ? ಈಗಲೇ ಆತ್ಮಹತ್ಯೆ ಮಾಡ್ಕೊಳ್ಳುವಂತೆ ಮಾಡ್ಬೇಕು ಈ ವ್ಯಕ್ತಿ. ಬೇಗ ಬೇಗ ಆತ್ಮಹತ್ಯೆ ಮಾಡ್ಕೋ, ಬೇಗ ಬೇಗ ಮೇಲಿಂದ ಧುಮುಕು, ಬೇಗ ಬೇಗ ನೇಣ ಹಾಕೋ, ಬೇಗ ಪಾಲಿಡಾಲ್ ಕುಡಿದ್ಬಿಡು. ಹೌದಾ? ಬೇಗ ವಿಷ ಕುಡಿ. 1 ನಿಮಿಷ ಎಕ್ಸ್ಟ್ರಾ ಮನುಷ್ಯ ಬದುಕಿದ್ರೆ ಆತನಿಗೆ ಆಗುವಂತ ನಷ್ಟ ಏನು ಅಂದ್ರೆ, ಈ ತರ ಜನರು ರಕ್ಷಣೆ ಮಾರ್ಗದಲ್ಲಿ ಬರ್ಲಿಕ್ಕೆ ಚಾನ್ಸ್ ಇರುತ್ತೆ. ಅರ್ಥ ಆಯ್ತಾ ನಮಗೆ? 2 ಎಕ್ಸಾಂಪಲ್ ಅನ್ನ ನೋಡಿದ್ದೀವಿ. ಅದ್ರಲ್ಲಿ ನೀವು ಮೊದಲನೇ ಎಕ್ಸಾಂಪಲ್ ನೋಡಿದ್ದು ಇಸ್ಕರಿಯೋತ ಯೂದನಂತು. ಅಪವಾದಿಯ ವಾಯ್ಸ್ಗೆ ಕಿವಿ ಕೊಟ್ಟು ನೀನ್ ಆತ್ಮಹತ್ಯೆ ಮಾಡ್ಕೋ, ಆತ್ಮಹತ್ಯೆ ಮಾಡ್ಕೋ 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 ಅಂತ ಏನ್ ಪ್ರೇರೇಪಿಸ್ತು, ಆ ಪ್ರೇರಣೆಗೆ ಒತ್ತು ಕೊಟ್ರು ಅವರು. ಹೌದಾ? ಇಸ್ಕರಿಯೋತ ಯೂದನು. ಅಪವಾದಿ ಏನ್ ಹೇಳ್ತೋ ಅದರ ಪ್ರಕಾರ ಮಾಡಿದ್ರು. ಇಲ್ಲಿ ಆ ಜೈಲರ್ ಒಂದೇ 1 ನಿಮಿಷ ಡಿಲೇ ಮಾಡಿದ್ರು. ಅದಕ್ಕೆ ಏನಾಯ್ತು? ತನ್ನ ಮನೆ ಪೂರ್ತಿ
ರಕ್ಷಣೆ ಮಾರ್ಗದಲ್ಲಿ ಬಂತು. ತನ್ನ ಸಮೇತವಾಗಿ ತನ್ನ ಮನೆ ಪೂರ್ತಿ ರಕ್ಷಣೆ ಮಾರ್ಗದಲ್ಲಿ ಬಂತು. ಅರ್ಥ ಆಯ್ತಾ ನಮಗೆ? ನೀವು ಸಹ ಯಾವಾಗ್ಲಾದ್ರೂ ಈ ಸಂದೇಶವನ್ನು ಹೇಳುವಂತ ಅನಿವಾರ್ಯತೆ ಅವಶ್ಯಕತೆ ಬಂದಾಗ ದಯವಿಟ್ಟು ಹೇಳಿ. ನೀವು ಹೇಳಿದ್ರೆ ಒಂದಷ್ಟು ಪ್ರಾಣಗಳನ್ನ ಉಳಿಸಬಹುದು. ಈ ಸಂದೇಶವನ್ನ ಆಲೋಚನೆ ಮಾಡಿ ಮತ್ತೆ ನಾನು ಏನಕ್ಕೋಸ್ಕರ ಮತ್ತೆ 4-5 ತಿಂಗಳಾದ ನಂತರ ಈ ಮುಂಚೆ ಮಾಡಿರುವಂತ ಸಂದೇಶವನ್ನ ಸಭೆಯಲ್ಲಿ ಮತ್ತೆ ರಿಪೀಟ್ ಮಾಡ್ತಿರ್ತೀನಿ ಅಂದ್ರೆ ಇದೇ ಕಾರಣದ ನಿಮಿತ್ತ. ಒಂದು ಸಂದೇಶ ಕೇಳಿದ ನಂತರ ಅದನ್ನ ಹಾಗೆ ಕೇಳಿ ಬಿಟ್ಬಿಡುವುದಕ್ಕಲ್ಲ ನಾವು ಆಲೋಚನೆ ಮಾಡ್ತಿರುವಂತಹದ್ದು. ಅವಶ್ಯಕತೆ ಇರುವಂತವರು ನೀವು ಇದನ್ನ ಹೇಳ್ಬೇಕು. ಒಂದೇ ಒಂದು ಚಿಕ್ಕ ಹಿಂಟ್ ಕಾಣಿಸಿದ್ರು ಸಹ, ಒಂದೇ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ಸಹ ಈ ಸಂದೇಶವನ್ನ ನೀವು ಅವರ ಮುಂದೆ ಹೇಳಬೇಕು. ಅವ್ರು ಕೇಳಿಸ್ಕೊಂಡಿರ್ತಾರೆ, ಅದು ಅವರ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿದ್ರೆ ಅವರ ಕೈಯಲ್ಲಿ ಯಾರಾದ್ರೂ ಸಿಕ್ಕಿದಾಗ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಮನಸ್ಥಿತಿ ಇರುವಂತವ್ರು ಅವ್ರು ಅದನ್ನ ಹೇಳ್ಬೋದು. ಈ ತರ ಒಂದಿಬ್ರು ಜೀವಗಳು ಉಳಿದ್ರೆ ಸಾಕಾಗೋಯ್ತಲ್ವಾ ಪ್ರಿಯರೇ? ದೇವ್ರು ನಮಗ್ ಜೀವನ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗೋಯ್ತಲ್ವಾ? ದೇವರು ನಮಗೆ 60-70 ವರ್ಷ ಊಟ ನೀರು ಎಲ್ಲ ಕೊಟ್ಟು ಪೋಷಿಸ್ತಿರುವಂತಹದ್ದಕ್ಕೆ ಒಂದು ಸಾರ್ಥಕತೆ ಸಿಕ್ತಲ್ವಾ? ಅದಕ್ಕೋಸ್ಕರ ಈ ಅಪವಾದಿ ಮಾಡುವಂತಹ ಮೋಸ ನಿಮಗೆ ಅರ್ಥ ಆಯ್ತಾ? ಹೇಗ್ ಪ್ರೇರೇಪಿಸ್ತಾನೆ? ಮುಂಚೆ ಬಂದು ಇದನ್ನ ಮಾಡು ಅಂತ ಹೇಳ್ತಾನೆ, ಸಾಲ ಮಾಡು ಅಂತ ಹೇಳ್ಕೊಡ್ತಾನೆ, ಪ್ರೀತಿಯಲ್ಲಿ ಬೀಳು ಅಂತ ಹೇಳ್ಕೊಡ್ತಾನೆ. ಅದಾದ ನಂತರ ಸ್ವಲ್ಪ ದಿನಕ್ಕೆ ಬಂದು ನೀನ್ ಪ್ರೀತಿ ಮಾಡಿರುವಂತವ್ರು ನಿನಗ್ ಸಿಕ್ಕಿಲ್ಲ, ಆತ್ಮಹತ್ಯೆ ಮಾಡ್ಕೊ. ನೀನ್ ಸಾಲ ಮಾಡಿದ್ಯಾ ಜಾಸ್ತಿ, ಇನ್ನೊಂದು ದಾರಿ ಇಲ್ಲ ಇದರಿಂದ ಹೊರಗಡೆ ಬರ್ಲಿಕ್ಕೆ, ಕಷ್ಟಪಟ್ಟು ತೀರಿಸ್ಲಿಕ್ಕಾಗೋದಿಲ್ಲ, ಆತ್ಮಹತ್ಯೆ ಮಾಡ್ಕೊ. ಈ ತರ ಎಲ್ಲ ಪ್ರೇರೇಪಿಸ್ತಾನ? ಹೌದು. ಆದ್ರೆ ಮನುಷ್ಯರು ಪಾಪ ಅದ್ ಮೋಸ ಅಂತ ಗೊತ್ತಿಲ್ಲದೆ ಅವ್ನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸಿ ಕೊನೆಗೆ ಈ ಪರಿಸ್ಥಿತಿಗೆ ಬರ್ತಾರೆ. ಅದು ಕೊನೆಗೆ ಮರಣ ಹೊಂದಬೇಕಾದ್ರೆ, ಸೂಸೈಡ್ ಮಾಡ್ಕೋಬೇಕಾದ್ರೆ ಏನಂತ ಬರ್ದಿಡ್ತಾರೆ? ನನ್ನ ಸಾವಿಗೆ ಯಾರು ಕಾರಣರಲ್ಲ. ನಿಜವಾಗ್ಲೂ ಕಾರಣರಲ್ವಾ? ನಿಜವಾಗ್ಲೂ ಡೆತ್ ನೋಟ್ ಯಾರಾದ್ರೂ ಬರ್ದಿಡ್ತಾರೆ ಅಂತ ಹೇಳಿದ್ರೆ ಏನಂತ ಬರ್ದಿಡ್ಬೇಕು? ನನ್ನ ಸಾವಿಗೆ ಅಪವಾದಿನೇ ಕಾರಣ. ಹೌದಾ ಇಲ್ವಾ? ಹಿಂಗೆ ಬರ್ದಿಡ್ಬೇಕಲ್ವಾ? ಯಾಕೆಂದ್ರೆ ಆತನೇ ಬಂದು ನಿಮ್ಮನ್ನ ಕಷ್ಟದಲ್ಲಿ ನೀವ್ ಕಷ್ಟದಲ್ಲಿ ಬೀಳ್ಲಿಕ್ಕೆ ಕಾರಣ ಆತನೇ. ಸಾಲ ಮಾಡ್ಕೋ ನಿನ್ ಕೈ ತೀರಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ಮಾಡ್ಕೋ ಅಂತ ಪ್ರೇರೇಪಿಸಿದ್ದ ಆತನೇ. ಪ್ರೀತಿಯಲ್ಲಿ ಬೀಳು ಅಂತ ಪ್ರೇರೇಪಿಸಿದ್ದ ಆತನೇ. ನಿನಗೆ ಅವಮಾನ ಆಯ್ತು ಅಂತ ಮತ್ತೆ ಅದ್ ನೆನಪಿಸುವಂತಹದ್ದು ಆತನೇ. ಆಮೇಲೆ ಪ್ರಾಣ ತಗೋ. ಹೌದಾ? ನಿಜವಾಗ್ಲೂ ಕರೆಕ್ಟ್ ಆಗಿ ಸಂದೇಶ ನಮ್ಗೆ ಅರ್ಥ ಆದ್ರೆ ಡೆತ್ ನೋಟ್ ಹೆಂಗಿರ್ಬೇಕು ಕರೆಕ್ಟ್ ಆಗಿ? ನನ್ನ ಸಾವಿಗೆ ಅಪವಾದಿನೇ ಕಾರಣ ಹಿಂಗಿರ್ಬೇಕು. ನಿಜವಾದ ಡೆತ್ ನೋಟ್ ಅಂದ್ರೆ ಹಿಂಗಿರ್ಬೇಕು. ಹೌದಾ? ಅಷ್ಟೊಂದು ಅರ್ಥ ಆಗುವಂತಹ ಜ್ಞಾನ ನಮ್ಮಲ್ಲಿ ಇದ್ದಿದ್ರೆ ಆತ್ಮಹತ್ಯೆಯನ್ನಕ್ಕೋಸ್ಕರ ಮಾಡ್ಕೊಳ್ತಾರೆ. ಓಕೆ, ಅರ್ಥ ಆಯ್ತಾ ಪ್ರಿಯರೇ ನಮಗೆ ಸಂದೇಶ? ಇನ್ನೂ ಸಹ ಆಲೋಚನೆ ಮಾಡುವಂತಹದ್ದು ಸಾಕಷ್ಟಿದೆ. ಸಮಯ ತುಂಬಾ ಕಡಿಮೆ ಇದೆ. ನನಗೆ ಎಷ್ಟು ಹೇಳಲಿಕ್ಕಾಗುತ್ತೋ ಅಷ್ಟು ಹೇಳಿ ಮುಗಿಸ್ತೀನಿ ಇನ್ನೊಂದು 5 ನಿಮಿಷದಲ್ಲಿ. ಇಷ್ಟಕ್ಕೂ ಕಷ್ಟಗಳು ಬಾಧೆಗಳು ಅಂತ ನೀವು ಯೋಚನೆ ಮಾಡ್ತಿರ್ಬೇಕಾದ್ರೆ ಸತ್ಯವೇದದಲ್ಲೂ ಸಹ ನಾನಾ ಕಷ್ಟಗಳು ಬಂದಂತಹ ಒಬ್ಬ ವ್ಯಕ್ತಿಯನ್ನ ನೀವು ನೋಡ್ತೀರಾ. ಯೋಬನನ್ನು ಬಿಟ್ಟು ಯೋಬನಿಗೆ ಬಂದಂತಹ ಕಷ್ಟ ಅಫ್ಕೋರ್ಸ್ ಅದನ್ನು ಊಹೆನೂ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಸಹ ಹೊರಟೋಗುತ್ತೆ, ಎಲ್ಲರೂ ಸಹ ದೂರ ಆಗೋಗ್ತಾರೆ. ತಡಿಲಿಕ್ಕಾಗದೇ ಇರುವಂತಹ ನೋವು, ತಡಿಲಿಕ್ಕಾಗದೇ ಇರುವಂತಹ ಬಾಧೆಗಳೆಲ್ಲ ಬರುತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳುವಂತೆ ಎಲ್ಲಾದ್ರೂ ನೋಡ್ತೀರಾ ನೀವು ಸತ್ಯವೇದದಲ್ಲಿ? ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಆಲೋಚನೆ ಬಂತು ಅನ್ನೋ ರೀತಿಯಲ್ಲಿ ಎಲ್ಲಾದ್ರೂ ಮಾತಾಡಿದಾರ? ಇಲ್ಲ. ಇನ್ನೊಬ್ಬ ವ್ಯಕ್ತಿನೂ ಸಹ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಯೋಸೇಫನು ಅನ್ನುವಂತಹ ವ್ಯಕ್ತಿ ಗೊತ್ತಾ ನಮಗೆ? ಆದಿಕಾಂಡದಲ್ಲಿ ಕಾಣಿಸುವಂತಹ ಯೋಸೇಫನು ಗೊತ್ತಾ? ಹೇಳಿ. ಯೋಸೇಫನಿಗೆ ಕಷ್ಟಗಳು ಬಂತ ತನ್ನ ಜೀವನದಲ್ಲಿ. ಅವ್ರು ಬರೀ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹದ್ದು ಮಾತ್ರ ನೀವು ನೋಡ್ತೀರಾ ಐಗುಪ್ತ ದೇಶಕ್ಕೆ. ಆದ್ರೆ ಅದಕ್ಕಿಂತ ಮುಂಚೆ ಅವ್ರ ಜೀವನದಲ್ಲಿ ಬಂದಂತಹ ಕಷ್ಟಗಳನ್ನ ಒಂದ್ಸರಿ ನೋಡಿ. ಏನೇನ್ ಕಷ್ಟಗಳು ಬಂತು ಹೇಳಿ? ಯಾರಾದ್ರೂ ಹೇಳ್ತೀರಾ? ಏನೇನ್ ಕಷ್ಟಗಳು ಬಂತು? ಪಟ್ ಅಂತ ಹೇಳ್ತಾ ಹೋಗಿ. ಅಣ್ಣಂದಿರು ಮತ್ತೆ ಗೊಳಗ್ ಹಾಕಿದ್ರು. ಅಣ್ಣಂದಿರು ಮಾರಿದ್ರು. ಹೌದು, ಅದು ಅಣ್ಣಂದಿರಿಂದ ಬಂದಂತಹ ಕಷ್ಟ. ನೆಕ್ಸ್ಟ್ ಆಮೇಲೆ ಮತ್ತೆ ಆತನನ್ನ ಮಾರ್ಬಿಟ್ರು. ಓಕೆ, ಅದನ್ನ ಹೊರತುಪಡಿಸಿ ಆಮೇಲೆ ಅರಸನ ಹೆಂಡತಿ ಅವನ ಮೇಲೆ ಇಷ್ಟಪಟ್ಲು, ಅದರಿಂದ ಸೆರೆಮನೆ ಹೋದ. ಅನ್ಯಾಯವಾಗಿ ಸೆರೆಮನೆಯ ಪಾಲಾಗ್ಬೇಕಾಗಿ ಬಂತ. ಹೌದಾ? ಅನ್ಯಾಯವಾಗಿ ಯಾವ ತಪ್ಪಿಲ್ಲದೆ ಇದ್ರು ಸೆರೆಮನೆಯಲ್ಲಿ ಕೂರ್ಬೇಕಾಗಿರುವಂತ ಪರಿಸ್ಥಿತಿ ಬಂತ. ಹೌದು. ಆಮೇಲೆ ಇನ್ನೂ ಏನ್ ಕಷ್ಟ ಬಂದಿರಬಹುದು? ಓಕೆ, ಆ ಸೆರೆಮನೆಯಲ್ಲಿ ಇರ್ಬೇಕಾದ್ರೆ ತನ್ನ ಜೊತೆ ಇಬ್ರು ಇರ್ತಾರೆ ಪ್ರಿಯರೇ. ಯಾರ್ಯಾರು ಸೆರೆಮನೆಯಲ್ಲಿ ತನ್ನ ಜೊತೆ ಇಬ್ರು ಇರ್ತಾರೆ? ರಾಜನ ಕೈಗೆ ಪಾನ ತಂದ್ಕೊಡುವಂತವ್ರು, ಆಹಾರ ತಂದ್ಕೊಡುವಂತವ್ರು, ಇವರಿಬ್ರ? ಓಕೆ. ಇಷ್ಟಕ್ಕೂ ಒಬ್ರು ರೀಅಪಾಯಿಂಟ್ ಆಗ್ತಾರಲ್ವಾ? ಇವರೆಲ್ಲ ಸೆರೆಮನೆಯಲ್ಲಿ ಇರ್ಬೇಕಾದ್ರೇನೆ ಒಬ್ರು ತನ್ನ ಜೊತೆಯಲ್ಲಿದ್ದಂತಹ ಒಬ್ಬರು ರೀಅಪಾಯಿಂಟ್ ಆಗ್ತಾರಲ್ವಾ? ಹೌದು.
ರಿಅಪಾಯಿಂಟ್ ಆಗ್ತಾರೆ, ಮತ್ತೆ ಸೆರೆಮನೆಯಿಂದ ಬಿಡುಗಡೆ ಆಗ್ತಾರೆ. ಯೋಸೇಫನ್ ಇನ್ನು ಎಲ್ಲಿರ್ತಾರೆ ಅವ್ರು ಬಿಡುಗಡೆ ಆಗ್ಬೇಕಾದ್ರೆ? ಅವ್ರು ಬಿಡುಗಡೆ ಸೆರೆಮನೆಯಲ್ಲಿ ಆಗ್ಬೇಕಾದ್ರೆ ಸೆರೆಮನೆಯಲ್ಲೇ ಇರ್ತಾರೆ. ನಿಜಾನ? ಇಷ್ಟಕ್ಕೂ ನೀನ್ ಬಿಡುಗಡೆ ಆಗ್ತೀಯಾ ಅಂತ ಹೇಳಿ ತನಗೆ ಬಿದ್ದಂತಹ ಕನಸಿನ ಅರ್ಥವನ್ನ ಹೇಳಿದಂತವ್ರು ಯಾರು? ಯೋಸೇಫನು. ಯೋಸೇಫನೇ. ಸತ್ಯವೇದ ಆದಿಕಾಂಡ ಚೆನ್ನಾಗಿ ಓದಿರುವಂತವ್ರು ನಾನು ಹೇಳ್ತಿರುವಂತಹದೆಲ್ಲ ಅರ್ಥ ಆಗ್ತಿರುತ್ತೆ. ಸೆರೆಮನೆಯಲ್ಲಿರ್ತಾರೆ, ಇಷ್ಟಕ್ಕೂ ಅವ್ರಿಗೊಂದ್ ಕನಸು ಬೀಳುತ್ತೆ. ಅವ್ರಿಗೊಂದ್ ಕನಸು ಬಿದ್ದಾಗ ಯೋಸೇಫನೇ ಅದರ ಅರ್ಥವನ್ನ ಹೇಳ್ತಾರೆ. ನೀನ್ ಮತ್ತೆ ನಿನ್ ಕೆಲ್ಸಕ್ಕೆ ರಿಅಪಾಯಿಂಟ್ ಆಗ್ತೀಯಾ ಅನ್ನುವಂತ ಅರ್ಥವನ್ನ ಯೋಸೇಫನೇ ಹೇಳ್ತಾರೆ. ಯೋಸೇಫನು ಹೇಳಿದಂತೆನೆ ಸೆರೆಮನೆಯಿಂದ ಅವರು ಯೋಸೇಫನಿಗಿಂತ ಮುಂಚೆ ರಿಲೀಸ್ ಆಗ್ತಾರೆ. ಹೌದಾ? ತನ್ನ ಉದ್ಯೋಗಕ್ಕೆ ಹೋಗ್ತಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ಯೋಸೇಫನಿಗೆ ಹೆಂಗಾಗಿರ್ಬೇಕು? ನಾನ್ ದೇವ್ರನ್ನ ನಂಬಿದ್ದೀನಿ. ನನ್ನ ಜೀವನದಲ್ಲಿ ಆದಂತಹದ್ದು ಒಂದೊಂದಲ್ಲ. ನೋಡಿದ್ರೆ ಅಣ್ಣಂದಿರು ಮಾರಿದ್ರು, ಅಲ್ಲಿಂದ ಇನ್ನೊಂದ್ ದೇಶಕ್ಕೆ ಪರದೇಶಿಯಾಗಿ ಬರ್ಬೇಕಾಗಿರುವಂತ ಪರಿಸ್ಥಿತಿ ಬಂತು. ಅಲ್ಲಿ ಬಂದ್ರೆ ಅನ್ಯಾಯವಾಗಿ ಯಾರು ನನ್ನ ಮೈ ಮೇಲೆ ಬಿದ್ದು ನನ್ನನ್ನೇ ಮತ್ತೆ ಜೈಲಿಗೆ ಕಳ್ಸಿದ್ದಾರೆ. ಹೌದಾ? ಅದನ್ನ ಹೊರತುಪಡಿಸಿ ಇಲ್ಲಿ ಜೈಲಿಗೆ ಬಂದು ಕೂತ್ಕೊಂಡ್ರೆ ಯಾರಿಗೋ ಕನಸು ಬಿತ್ತು, ಆ ಕನಸಿನ ಅರ್ಥವನ್ನ ನಾನೇ ಹೇಳ್ದೆ, ಅವ್ರು ನನಗಿಂತ ಫಸ್ಟ್ ರಿಲೀಸ್ ಆಗಿದ್ದಾರೆ, ನಾನು ಇನ್ನ ಈ ಸೆರೆಯಲ್ಲೇ ಬಿದ್ದಿದ್ದೀನಿ. ಇವ್ರು ಯಾವತ್ತೂ ದೇವರನ್ನ ಬಿಟ್ಬಿಡ್ಬೇಕಿತ್ತಲ್ಲ ಇವ್ರಿಗೆ ಬಂದ ಕಷ್ಟದ ನಿಮಿತ್ತ. ಇವ್ರು ಯಾವತ್ತೂ ದೇವರನ್ನ ಬಿಟ್ಟು ದೂರ ಆಗ್ಬೇಕಿತ್ತಲ್ವಾ? ಇವ್ರು ಯಾವತ್ತೂ ಕುಗ್ಗ್ ಹೋಗ್ಬೇಕಿತ್ತಲ್ವಾ ಇವ್ರಿಗೆ ಬಂದಂತಹ ಕಷ್ಟದ ನಿಮಿತ್ತ? ಅವ್ರು ಎಂತಂದ್ರೆ ಅವ್ರು ಏನ್ ರಿಲೀಸ್ ಆಗ್ತಿದಾರೆ ನನಗಿಂತ ಫಸ್ಟ್ ಜೈಲಿಂದ? ನಾನಲ್ವಾ ನಿನ್ನ ನಂಬಿದ್ದು? ನಾನಲ್ವಾ ಅವ್ರಿಗೆ ಬಿದ್ದಂತಹ ಕನಸಿನ ಅರ್ಥವನ್ನು ಹೇಳ್ದಂತವ್ ನಾನಲ್ವಾ ರಿಲೀಸ್ ಆಗ್ಬೇಕು ಫಸ್ಟ್ ಜೈಲಿಂದ? ನಾನಲ್ವಾ ಭಕ್ತನು? ಅವ್ನು ರಿಲೀಸ್ ಆಗುವಂತಹದ್ದು ಏನು ಫಸ್ಟ್? ಯಾವತ್ತೋ ಈ ಹೊಟ್ಟೆ ಕಿಚ್ಚಿಗೆ ಬೇರೆಯವರಾಗಿದ್ರೆ ಬಿಟ್ಬಿಡ್ತಾ ಇದ್ರು ದೇವರು. ಯೋಸೇಫನ್ ಏನ್ ಮಾಡಿದ್ರು? ತಾಳ್ಮೆ, ತಾಳ್ಮೆ, ತಾಳ್ಮೆ. ನನ್ನ ದೇವರು ನನ್ನನ್ನ ಸರಿಯಾದ ಸಮಯಕ್ಕೆ ಸರಿಯಾಗಿರುವಂತ ಸ್ಥಿತಿಯಲ್ಲಿ ಇಡ್ತಾರೆ. ತಾಳ್ಮೆ. ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತ ಆಲೋಚನೆ ಬಂತ? ಎಲ್ಲೂ ಸತ್ಯವೇದದಲ್ಲಿ ನಿಮ್ಗೆ ಕಾಣಿಸೋದಿಲ್ಲ ತನ್ನ ಮನಸ್ಸಿಗೆ ಈ ಆಲೋಚನೆ ಬಂತು ಅನ್ನುವಂತ. ಸ್ವಲ್ಪ ಹೊತ್ತು ಕಾದಿದ್ದಕ್ಕೆ ಎಲ್ಲೋ ಕೂತ್ಕೊಂಡ್ರು. ಪ್ರೈಮ್ ಮಿನಿಸ್ಟರ್ ಯಾವ ದೇಶದ ಪ್ರಿಸನ್ ಅಲ್ಲಿದ್ರು, ಯಾವ ದೇಶದ ಸೆರೆಮನಿಯಲ್ಲಿದ್ರು, ಯಾವ ದೇಶದಲ್ಲಿ ಖೈದಿ ಆಗಿದ್ರು, ಆ ದೇಶಕ್ಕೆ ಏನಾದ್ರು ಪ್ರೈಮ್ ಮಿನಿಸ್ಟರ್. ನೀವು ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ಅಂತ ಹೇಳ್ತಿಲ್ಲ ನಾನು ಇದನ್ನ. ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಸ್ವಲ್ಪ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತ ಆಲೋಚನೆಗಳು, ಅಥವಾ ಕಷ್ಟ ಬಂತು ದೇವರನ್ನ ಬಿಟ್ಟು ದೂರ ಹೊರಟೋಗ್ಬಿಡ್ಬೇಕು, ನನ್ನ ಜೀವನ ಸಾಕಾಗೋಗಿದೆ ಅನ್ನುವಂತ ಆಲೋಚನೆ ಬಂದ್ರೂ ಸಹ ಇಲ್ಲ. ಒಂದು ಕಾಲದಲ್ಲಿ ಯೋಸೇಫನಿಗೆ ಇದೇ ಪರಿಸ್ಥಿತಿ ಬಂತು, ಒಂದು ಕಾಲದಲ್ಲಿ ಯೋಬನಿಗೆ ಇದೇ ಪರಿಸ್ಥಿತಿ ಬಂತು. ಅವ್ರು ಯಾರು ಆತ್ಮಹತ್ಯೆ ಮಾಡ್ಕೊಂಡಿಲ್ವೇ? ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತ ಥಾಟ್ಸ್ ಅವ್ರ ಮೈಂಡ್ಗೆ ಬಂದಿಲ್ಲ ಅಲ್ವಾ? ದೇವರನ್ನ ಬಿಡಬೇಕು ಅನ್ನುವಂತ ಥಾಟ್ಸ್ ಅವ್ರ ಮೈಂಡ್ಗೆ ಬಂದಿಲ್ಲ ಅಲ್ವಾ? ನನ್ ಮೈಂಡ್ಗೆ ಏನಕ್ಕೋಸ್ಕರ ಬರ್ಬೇಕು ಅನ್ನುವಂತಹ ಕ್ವೆಶ್ಚನ್ ಅನ್ನ ನಿಮಗ್ ನೀವೇ ಹಾಕೊಬೇಕು. ನಿಮ್ಮ ಜೊತೆ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೋಬೇಕು ಅಥವಾ ಜೀವನ ಸಾಕಾಗೋಗಿದೆ ಅನ್ನುವಂತಹ ವ್ಯಕ್ತಿ ಇದ್ರೆ ಅವ್ರಿಗೆ ಎಕ್ಸಾಂಪಲ್ ಕೊಡಿ. ಹೌದಾ ಇಲ್ವಾ? ನೀವ್ ನೋಡಿದಂತಹ ಯೋಸೇಫನ ಎಕ್ಸಾಂಪಲ್ ಅನ್ನ ಕೊಡಿ ಅವ್ರಿಗೆ. ಹಿಂಗಿದ್ದಂತಹ ವ್ಯಕ್ತಿ ಒಂದ್ ವೇಳೆ ಸತ್ಯವೇದ ಗೊತ್ತಿದ್ರೆ ಯೋಸೇಫನ ಎಕ್ಸಾಂಪಲ್ ಕೊಡಿ. ಸತ್ಯವೇದ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಮುಂಚೆ ಈ ಸಂದೇಶದಲ್ಲಿ ಕೆಫೆ ಕಾಫಿ ಡೇ ಅವರ ಎಕ್ಸಾಂಪಲ್ ಅನ್ನ ಹೇಳಿದ್ದೇವೆ. ಅಂದ್ರೆ ಹೇಗೆ ಕೆಫೆ ಕಾಫಿ ಡೇಯ ಓನರ್ ಸಿದ್ಧಾರ್ಥ್ ಅವ್ರು ಸಾಲ ಜಾಸ್ತಿ ಆಗಿದೆ ಅಂತ ಹೇಳಿ, ಅಂದ್ರೆ ಸಾಕಷ್ಟು ಕೋಟಿ ಸಾಲ ಇದೆ ಅಂತ ಹೇಳಿ ಮರಣಿಸ್ತಾರೆ. ಆದ್ರೆ ಅವರ ಹೆಂಡತಿ ಅದೇ ಪೊಸಿಷನ್ಗೆ ಬಂದು ಮತ್ತೆ ಕೆಫೆ ಕಾಫಿ ಡೇಯ ಓನರ್ಶಿಪ್ ಅನ್ನ ತಗೊಂಡು ಸಿಇಒ ಆಗಿ ಇರುವಂತಹ ಸಮಸ್ತ ವಿಧವಾಗಿರುವಂತಹ ಸಾಲವನ್ನು ತೀರಿಸಿ ಪ್ರಾಫಿಟ್ ಅಲ್ಲಿ ಓಡಿಸಿದೆ ಆ ಕಂಪನಿ. ಅದರ ಬಗ್ಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಹೋದ್ ಸಾರಿ. ಆ ಎಕ್ಸಾಂಪಲ್ ಅನ್ನು ಕೊಡಿ ಸತ್ಯವೇದ ಗೊತ್ತಿಲ್ಲ ಅಂತ ಹೇಳಿದ್ರೆ. ಒಟ್ಟಾರೆಯಾಗಿ ಇದನ್ನ ಇನ್ನೊಬ್ರಿಗೆ ಹೇಳಿ ದಯವಿಟ್ಟು ಹೇಳ್ತೀವ? ನೀವು ಆಲೋಚನೆ ಮಾಡಿರುವಂತಹ ಮಾತುಗಳು ನಿಮ್ಮ ಜೊತೆ ಮಾತ್ರ ಇರ್ಲಿಕ್ಕಂತೂ ಅಲ್ಲ, ನಿಮ್ ಹತ್ರ ಮಾತ್ರ ಇದ್ದು ನೀವು ಹೋದ ತಕ್ಷಣ ನಿಮ್ಮ ಜೊತೆನೆ ಹೋಗ್ಬಿಡುವುದಕ್ಕಲ್ಲ. ನೀವು ಆಲೋಚನೆ ಮಾಡಿರುವಂತಹದ್ದು, ನೀವು ಕೇಳಿರುವಂತಹ ಪ್ರತಿಯೊಂದೊಂದು ಸಂಗತಿಯೂ ಸಹ ಇನ್ನೊಬ್ಬರಿಗೆ ಹೇಳಬೇಕು, ಇನ್ನೊಬ್ಬರಿಗೆ ತಿಳಿಸಬೇಕು, ಹಂಚಬೇಕು. ಈಗಿನಿಂದಲೇ ನಿಮ್ಮ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಬೇಕು. ಅಂದ್ರೆ ಏನಂತ ಆತ್ಮಹತ್ಯೆ ಮಾಡ್ಕೋಬೇಕು, ಆತ್ಮಹತ್ಯೆ ಮಾಡ್ಕೋಬಾರ್ದು, ಅದು ಇದು ಆತರ ಅಲ್ಲ. ಏನಂತ ಹೇಳ್ಬೇಕು? ಮಗನೇ, ಜೀವನದಲ್ಲಿ ಆಗದೇ ಇರುವಂತಹ ಕೆಲಸ ಅಂದ್ರೆ ಯಾವುದು ಇಲ್ಲ. ಜೀವನದಲ್ಲಿ ಸಾಧ್ಯವಾಗದೇ ಇರುವಂತಹದ್ದು ಅಂದ್ರೆ ಯಾವುದು ಇಲ್ಲ. ಜೀವನದಲ್ಲಿ ಆಚೆ ಬರ್ಲಿಕ್ಕೆ ಆಗದೇ ಇರುವಂತ ಕಷ್ಟ ಅನ್ನುವಂತಹದ್ದು ಯಾವುದು ಇಲ್ಲ ಅಂತ ಈ ಕಾಲದಿಂದನೇ ನಿಮ್ಮ ಮಕ್ಕಳನ್ನ ನೀವು ಮೋಟಿವೇಟ್ ಮಾಡ್ಬೇಕು. ಹೌದಾ? ಮಾಡ್ತಿದ್ದೀರಾ? ಪ್ರತಿದಿನನೂ ಸಹ ಒಂದೊಂದು ಎಕ್ಸಾಂಪಲ್ ಅನ್ನ ಕೋಟ್ ಮಾಡಿ ಹೇಳ್ತಿದ್ದೀರಾ ನಿಮ್ಮ ಮಕ್ಕಳಿಗೆ? ಯೋಸೇಫನ ಜೀವನವನ್ನು ಯಾವತ್ತಾದ್ರೂ ತೋರಿಸಿದಿರಾ ನಿಮ್ಮ ಮಕ್ಕಳಿಗೆ? ಅವರು ಸಹ ಮಮ್ಮಿ ಈ ತರ ಆಗೋಯ್ತು, ಆ ತರ ಆಗೋಯ್ತು, ನಂಗೆ ಬೇಜಾರಾಗಿದೆ, ಸ್ಕೂಲಲ್ಲಿ ಅವಮಾನ ಆಯ್ತು, ಕಾಲೇಜಲ್ಲಿ ಅವಮಾನ ಆಯ್ತು ಅಂತ ಅವ್ರು ಹೇಳ್ಕೋಬೇಕಾದ್ರೆ ಯಾವತ್ತಾದ್ರೂ ಹೇಳಿದಿರಾ ಕೂರಿಸ್ಕೊಂಡು? ಯೋಸೇಫನ ಜೀವನ ನೋಡು ಒಂದ್ಸರಿ, ಯೋಬನ್ ಜೀವನ ಒಂದ್ಸಾರಿ ನೋಡುವಂತ ಈಗಲಿಂದಾನೇ ನಿಮ್ ಮಕ್ಕಳನ್ನ ಗಟ್ಟಿಯಾಗಿ ನಿಲ್ಲಿಸ್ಬೇಕು ದೇವರಲ್ಲಿ. ನಿಲ್ಲಿಸ್ತಿದ್ರೆ ಸಂತೋಷ, ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ಆ ಕೆಲಸವನ್ನ ಮಾಡಿ. ಓಕೆ? ನಿಮ್ಮ ಸುತ್ತಮುತ್ತ ಇರುವಂತವರಿಗೆ
ಹೌದು brother. ಹೇಳಿದ್ರೆ ನಾವು ಅವ್ರಿಗೆ ಹೇಳ್ಬೋದು, ಹೇಳದೆ ಇದ್ ಮಾಡ್ತಾರಲ್ಲ ಬ್ರದರ್, ಹೇಳದೆ ಆತ್ಮಹತ್ಯೆ ಮಾಡ್ತಾರೆ, ಏನ್ ಮಾಡಕ್ಕಾಗುದಿಲ್ಲ. ಮಾತಾಡ್ಬೇಕು. ಓಕೆ, ಒಂದು ನಿಮಿಷ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ. ಇಷ್ಟಕ್ಕೂ ಮಕ್ಕಳು ತಮಗಿರುವಂತ ಸಮಸ್ಯೆಗಳನ್ನ ನಿಮ್ ಹತ್ರ ಹೇಳ್ಕೋಬೇಕು ಅಂತ ಹೇಳಿದ್ರೆ ನೀವ್ ಅವ್ರ ಜೊತೆ ಮಾತಾಡ್ಬೇಕಲ್ವಾ, ಟೈಮ್ ಸ್ಪೆಂಡ್ ಮಾಡ್ಬೇಕಲ್ವಾ. ಆದ್ರೆ ಕೆಲವರು, ನನ್ ಎಲ್ಲರ ಬಗ್ಗೆನೂ ಮಾತಾಡ್ತಿಲ್ಲ, ಕೆಲವರು ಹೇಗಿರ್ತಾರೆ ಅಂತ ಹೇಳಿದ್ರೆ ಪಾಪ ಇವರ ಕೆಲಸಗಳಲ್ಲಿ ಇವ್ರು ಬ್ಯುಸಿ ಆಗಿ ಹೋಗಿರ್ತಾರೆ. ಮಕ್ಕಳ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡುವಷ್ಟು ಅಥವಾ ಮಾತಾಡುವಷ್ಟು, ಏನಾಯ್ತು ಶಾಲೆಯಲ್ಲಿ, ಏನಾಯ್ತು ಕಾಲೇಜಲ್ಲಿ, ಏನಾಯ್ತು ಇವತ್ತು, ಎಲ್ಲ ಕರೆಕ್ಟ್ ಆಗಿ ಆಯ್ತಾ ಅಂತ ಯಾವತ್ತೂ ಸಹ ಅವ್ರಿಗೆ ಸಾಂತ್ವನ ಕೊಡುವಂತಹ ಮಾತುಗಳನ್ನ ನೀವ್ ಯಾವಾಗ ಆಡ್ತಿರೋ ಅವಾಗ ಅವ್ರ ಹತ್ರ ಇರುವಂತ ಕಷ್ಟಗಳು, ಅವ್ರಿಗಿರುವಂತ ಕಷ್ಟಗಳು, ಅವ್ರಿಗಾದಂತ ಅವಮಾನಗಳು ಅವಾಗ ಅವ್ರು ಹೊರಗಡೆ ಇಡ್ತಾರೆ. ನಮಗ್ ಅರ್ಥ ಆಯ್ತಾ ನಾನು ಹೇಳ್ತಿರುವಂತಹದ್ದು? ಇದು ಬರೀ ಮಕ್ಕಳ ವಿಚಾರದಲ್ಲಿ ಮಾತ್ರ ಅಲ್ಲ. ಯಾರಾದ್ರೂ ಒಬ್ಬ ವ್ಯಕ್ತಿ ತನಗಿರುವಂತ ಕಷ್ಟವನ್ನ ನಿಮ್ ಹತ್ರ ಹೇಳ್ಕೋಬೇಕು ಅಂತ ಹೇಳಿದ್ರೆ, ದೇವ್ರಿದ್ದಾರೆ, ಯೋಚನೆ ಮಾಡ್ಬೇಡ ಅನ್ನುವಂತಹ ಮಾತು ನಿಮ್ಮ ಬಾಯಿಂದ ಯಾವಾಗ ಬರುತ್ತೋ ಅವಾಗ ನಿಜವಾಗ್ಲೂ ತನಗಿರುವಂತ ಸಮಸ್ಯೆಯನ್ನ ನಿಮ್ ಹತ್ರ ಹೇಳ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ನೀವ್ ಈ ಮಾತನ್ನ ಹೇಳ್ಬೋದು ಅವರಿಗೆ. ಹೌದಾ, ಈ ತರ ಅಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಈ ತರ ಕಷ್ಟಗಳು ಬಂದಿದೆ. ಆದ್ರೆ ಯಾವ ಕಷ್ಟನೂ ಜೀವನದಲ್ಲಿ ಹೊರಗಡೆ ಬರ್ಲಿಕ್ಕೆ ಆಗದೇ ಇರುವಂತಹದ್ದಂತೂ ಯಾವುದೂ ಇಲ್ಲ. ನೀನ್ ಮಾಡಿರುವಂತಹ ತಪ್ಪೇ, ಅದರಿಂದಾನೇ ನೀನು ಕಷ್ಟ ಬಂದಿದೆ, ಓಕೆ ಫೈನ್, ಅಲ್ಲಿವರೆಗೂ ಕರೆಕ್ಟ್ ಆಗಿದೆ. ಆದ್ರೆ ಆ ಕಷ್ಟದಿಂದ ಇವಾಗ ನೀನ್ ದೇವರ ಪಾದವನ್ನ ಹಿಡ್ಕೊಂಡ್ರೆ, ನೀನ್ ತಪ್ಪನ್ನ ನೀನ್ ತಿದ್ದುಕೊಂಡ್ರೆ, ಆ ಕಷ್ಟದಿಂದ ಹೊರಗಡೆ ಬರ್ಲಿಕ್ಕೆ ಮಾರ್ಗವನ್ನ ದೇವರು ತೋರಿಸ್ತಾರೆ. ನೀನ್ ಹೊರಗಡೆ ಬರ್ಬೋದು, ನೀನ್ ಇರುವಂತ ಕಷ್ಟದಿಂದ ಖಚಿತವಾಗಿ ಹೊರಗಡೆ ಬರಬಹುದು ಅನ್ನುವಂತಹ ಧೈರ್ಯವನ್ನ ನೀವು ಅವಾಗ ಕೊಡ್ಬಹುದು. ಅವಾಗ ಅವ್ರ ಮನಸ್ಸಲ್ಲಿರುವಂತಹ ಈ ಕೆಟ್ಟ ಕೆಟ್ಟ ಆಲೋಚನೆ, ಜೀವನ ಬೇಜಾರಾಗೋಗಿದೆ, ಸಾಕಾಗೋಗಿದೆ, ಇದೆಲ್ಲ ಹೊರಟೋಗುತ್ತೆ. ಓಕೆ, ಕಣ್ಮುಚ್ಚಿದ್ರೆ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡ್ತೀನಿ. ಥ್ಯಾಂಕ್ ಯು ಬ್ರದರ್. ಪರವಾಗಿಲ್ಲ ಆಂಟಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನ ನಮ್ಮೆಲ್ಲರಿಗೂ ನೀವು ಕೊಟ್ಟಿದ್ದಕ್ಕೋಸ್ಕರ ನಮಗೆ ಸ್ತೋತ್ರ ತಂದೆ. ಹೌದು ಅಪ್ಪ, ಜೀವನದಲ್ಲಿ ಹೊರಗಡೆ ಬರ್ಲಿಕ್ಕೆ ಆಗದೇ ಇರುವಂತಹ ಸಮಸ್ಯೆ ಅಂತ ಯಾವುದೂ ಇಲ್ಲ, ಕ್ಷಮೆ ಇಲ್ಲದೆ ಇರುವಂತಹ ಸಮಸ್ಯೆ ಅಂತ ಯಾವುದೂ ಇಲ್ಲ, ಕ್ಷಮೆ ಇಲ್ಲದೆ ಇರುವಂತಹ ತಪ್ಪು ಅಂತಾನೂ ಯಾವುದೂ ಇಲ್ಲ. ನಾವು ತಿದ್ಕೊಳ್ತೀವಿ ಅನ್ನುವಂತಹವರೆಗೂ ಸಹ. ಒಂದ್ ವೇಳೆ ಇಸ್ಕರಿಯೋತ ಯೂದನು ಮತ್ತೆ ಬಂದು ಪುನರುದ್ಧಾನ ಆದ ನಂತರ ನಿಮ್ಮ ಪಾದವನ್ನು ಹಿಡ್ಕೊಂಡಿದ್ದರೆ ನೀವು ಖಂಡಿತವಾಗ್ಲೂ ಕ್ಷಮಿಸ್ತಿದ್ರಿ ಅನ್ನುವಂತಹ ನಂಬಿಕೆ ನಮಗಿದೆ ತಂದೆ. ಅಪೊಸ್ತಲರು ಖಚಿತವಾಗಿ ಕ್ಷಮಿಸ್ತಿದ್ರು ಅನ್ನುವಂತಹ ನಂಬಿಕೆ ನಮಗಿದೆ. ಆದ್ರೆ ಆತನ ಮನಸ್ಸಿನಲ್ಲಿ ನೀನ್ ಮಾಡಿದಂತಹ ತಪ್ಪಿಗೆ ಇನ್ನ ಪ್ರಾಯಶ್ಚಿತ್ತನೇ ಇಲ್ಲ, ನೀನ್ ಮಾಡಿದಂತಹ ತಪ್ಪಿಗೆ ಇನ್ನ ಕ್ಷಮಾಪಣೆ ಇಲ್ಲ ಅಂತ ಹೇಳಿ ಪ್ರೇರೇಪಿಸಿದ್ದು ಅಪವಾದಿ ಅಂತ ನಮ್ಗೆ ಅರ್ಥ ಆಗಿದೆ. ನಾವ್ಯಾವತ್ತು ನಮ್ಮ ಜೀವನಗಳಲ್ಲಿ, ನಮ್ಮ ಸುತ್ತಮುತ್ತ ಇರುವಂತಹ ಜೀವನಗಳಲ್ಲಿ ಅಪವಾದಿಗೆ, ಪ್ರೇರಣೆಗೆ ಬೆಲೆ ಕೊಡದೆ ಅಂದ್ರೆ ನಮ್ಗೆ ಇವತ್ತು ಅರ್ಥ ಆಗಿದೆ ತಂದೆ, ತಪ್ಪಲ್ಲಿ ಬೀಳ್ಲಿಕ್ಕೆ ಪ್ರೇರೇಪಣೆ ಮಾಡುವಂತಹದ್ದು ಸಹ ಅಪವಾದಿನೇ, ಕಷ್ಟದಲ್ಲಿ ಬೀಳ್ಲಿಕ್ಕೆ ಪ್ರೇರೇಪಿಸುವಂತಹದ್ದು ಅಪವಾದಿನೇ, ಕಷ್ಟದಲ್ಲಿ ಬಿದ್ದ ನಂತರ ನೀನ್ ಕಷ್ಟದಲ್ಲಿದ್ಯಾ ಹೋಗಿ ಆತ್ಮಹತ್ಯೆ ಮಾಡ್ಕೋ ಅಂತ ಪ್ರೇರೇಪಣೆ ಮಾಡುವಂತಹದ್ದು ಅಪವಾದಿನೇ ಅಂತ ಇವತ್ತು ಅರ್ಥ ಆಗಿದೆ ತಂದೆ. ಜನ ಎಷ್ಟು ಮೋಸ ಜನ ತಮ್ಮ ಜೀವನಗಳಲ್ಲಿ ಎಷ್ಟು ಮೋಸ ಹೋಗ್ತಿದ್ದಾರೆ ಅಂತ ಹೇಳಿ ನಮ್ಗೆ ಇವತ್ತು ಅರ್ಥ ಆಗಿದೆ ತಂದೆ. ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಸಮಸ್ತ ವಿಧವಾಗಿರುವಂತಹ ಮಾತುಗಳು ಸಹ ನೀವು ಸತ್ಯವೇದದಲ್ಲಿ ಬರೆಸಿಕೊಟ್ಟಿದ್ದೀರಿ. ನಾವು ಇದನ್ನ ಆಲೋಚನೆ ಮಾಡಿದ್ದೀವಿ ತಂದೆ. ಆಲೋಚನೆ ಮಾಡಿರುವಂತಹ ಪ್ರಕಾರ ನಮ್ಮ ಜೀವನಗಳನ್ನು ಸುಧಾರಿಸಿಕೊಂಡು, ಹಾಗೆ ನಮ್ಮ ಸುತ್ತಮುತ್ತ ಎಷ್ಟು ಜನರಿಗೆ ಈ ಸಂದೇಶದ ಅವಶ್ಯಕತೆ ಇದೆಯೋ ಅಷ್ಟು ಜನರಿಗೆ ಇದನ್ನ ತಿಳಿಸುವಂತಹ ಮಕ್ಕಳಾಗಿ, ಅವರಿರುವಂತಹ ಬಲೆಗಳಿಂದ, ಬಂಧನಗಳಿಂದ ಜೀವನ ಸಾಕಾಗೋಗಿದೆ, ನನಗೆ ಮುಕ್ತಿ ಬೇಕು ಅನ್ನುವಂತಹ ಪ್ರತಿಯೊಬ್ಬೊಬ್ಬರನ್ನ ಭಾವನೆಯಿಂದ ಹೊರಗಡೆ ತಗೊಂಡ್ ಬರುವಂತಹ ಮಕ್ಕಳಾಗಿ, ಮನೇಲಿರುವಂತಹ ಮಕ್ಕಳು, ಮನೇಲಿರುವಂತಹ ಸರ್ವ ಸದಸ್ಯರನ್ನೂ ಸಹ ಈಗಲಿಂದಲೇ ಗಟ್ಟಿಯಾಗಿ ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಮ್ಮನ್ನು ನಿಲ್ಲಿಸುವಂತೆ, ಅವ್ರನ್ನ ಮತ್ತೆ ಯಾವತ್ತೂ ಸಹ ತಮಗ್ ಬರುವಂತಹ ಕಷ್ಟಗಳ ನಿಮಿತ್ತ, ದುಃಖಗಳ ನಿಮಿತ್ತ ಹಿಂದಿರುಗಿ ಹೋಗಬಾರದು, ಆ ರೀತಿ ದೃಢವಾಗಿ ನಿಲ್ಲಿಸುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವಾದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಬಂದು ದೈವ ಸಂದೇಶವನ್ನು ಹಂಚುವಂತಹ ಎಲ್ಲಾ ದೈವ ಸೇವಕರನ್ನೂ ಸಹ ಅವರ ಅವಶ್ಯಕತೆಗಳನ್ನ, ಅವರ ಆರೋಗ್ಯ ಪರಿಸ್ಥಿತಿಗಳನ್ನ, ಅವರ ಕುಟುಂಬ ಪರಿಸ್ಥಿತಿಗಳನ್ನ ಪ್ರತಿಯೊಂದನ್ನು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ರಾಮೋಣನವರು ಅವ್ರು ಮಾಡ್ತಿರುವಂತಹ ಎಲ್ಲಾ ಸೇವಾ ಕಾರ್ಯಕ್ರಮಗಳು, ಅವ್ರು ಮಾಡ್ತಿರುವಂತಹ ಎಲ್ಲ ಪ್ರಯಾಣಗಳಲ್ಲೂ ಸಹ ಅವರ ಜೊತೆ ನೀವಿದ್ದು ಅವರ ಆರೋಗ್ಯ ಪರಿಸ್ಥಿತಿ, ಅವರ ಅನಿವಾರ್ಯತೆ, ಅವರ ಅವಶ್ಯಕತೆ ಪ್ರತಿಯೊಂದನ್ನು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. ವಂದನೆಗಳು.